ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಧರ್ಮಸ್ಥಳ ಬುರುಡೆ ಕೇಸ್ ಸ್ಪೀಡ್ ಕಳ್ಕೊಂಡ್ಬಿಟ್ಟಿದೆಯಾ? ಹೊಸ ದೂರು ಇದಕ್ಕೆ ಆ್ಯಡ್ ಆಗ್ತಾ ಇದೆ. ಹೊಸ ದಿಕ್ಕಿನಲ್ಲಿ ಒಂದು ಕೇಸ್ ಕಾಣಿಸ್ತಾ ಇದೆ. ಗಂಟೆಗಟ್ಟಲೆ ವಿಚಾರಣೆ, ಒಬ್ಬರನ್ನ 3 ದಿನ, ಒಬ್ಬರನ್ನ 8 ದಿನ, ಒಬ್ಬರನ್ನ 5 ದಿನ ಈ ಥರ ವಿಚಾರಣೆ ಮಾಡ್ತಾ ಇದ್ದಾರೆ. ಒಬ್ಬರನ್ನ ಕರೀತಾರೆ, ಒಂದು 3 ದಿನ ವಿಚಾರಣೆ ಮಾಡ್ತಾರೆ, ಬಿಟ್ಟು ಕಳಿಸ್ತಾರೆ. ಒಬ್ಬರ ಮೊಬೈಲ್ ತಗೊಳ್ತಾರೆ, ಡೇಟಾ ರಿಟ್ರೀವನ್ನು ಮಾಡೋ ಪ್ರಯತ್ನಗಳಾಗ್ತಾ ಇದೆ. ಇನ್ನೊಂದು ಕಡೆ ಕೆಲವರು ಮೊಬೈಲನ್ನು ವಾಪಸ್ ಕೊಟ್ಟಿರೋದು ಕೂಡ ಇದೆ. ಹಾಗಾದರೆ ಈ ಇಡೀ ನೇತ್ರಾವತಿ ನದಿ ತೀರದ ಕೊಲೆಗಳು, ಹೆಣ ಹೂತಿಟ್ಟಂಥ ಕೇಸು, ಅಪರಿಚಿತ ಶವಗಳ ಕೇಸು, ಆತ್ಮಹತ್ಯೆ ಕೇಸ್ಗಳು, ಅತ್ಯಾಚಾರದ ಕೇಸ್ಗಳು ಎಲ್ಲಿಗೆ ಬಂದವು? ವಿಚಾರಣೆ ಮಾಡಿದ್ರೆ ಏನಾಗುತ್ತೆ? ನಮಗೆ ಜನರಲ್ ಪರ್ಸೆಪ್ಷನ್ ವಿಚಾರ ನೋಡಿದಾಗ, ಯಾಕೆ ಅರೆಸ್ಟ್ ಮಾಡಲಿಲ್ಲ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಇಷ್ಟು ದಿನಗಳ ಕಾಲ ಅಷ್ಟೊಂದು ಗುಂಡಿ ಆಗಿಸ್ಬಿಟ್ರು, ಏನು ಸಿಕ್ಬಿಡ್ತಲ್ಲಿ, ಏನೂ ಸಿಕ್ಕಿಲ್ಲ ಅಂತ ಹೇಳಿದ ಮೇಲೆ ಸುಳ್ತಾನೆ ಇವ್ರು ಹೇಳಿರೋದು, ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಒಂದು ಭಾಗ. SITಗೆ ಟೈಮ್ ಲೈನನ್ನು ನಾವು ಕೊಡೋಕ್ಕಾಗತ್ತಾ? ಇಷ್ಟೇ ದಿನಗಳ ಒಳಗಾಗಿ ನೀವು ವಿಚಾರಣೆ ಪೂರ್ಣಗೊಳಿಸಬೇಕು ಅಂಥೇಳಿ. ಜೊತೆಗೆ ವಿಚಾರಣೆ ಯಾರ್ಯಾರನ್ನು ಮಾಡ್ತಾರೋ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲೇಬೇಕಾ? ಅರೆಸ್ಟ್ ಅನ್ನೋ ವಿಚಾರ ಒಂದು ಪಬ್ಲಿಕ್ ಪರ್ಸೆಪ್ಷನಲ್ಲಿ ಹೇಗಿದೆ, ಅಥವಾ ಅದು ಕಾನೂನು ಪ್ರಕಾರ ಹೇಗಿರುತ್ತೆ? ತಲೆಬುರುಡೆ ತೆಗೆದುಕೊಂಡು ಬಂದಂಥ ಮಾಸ್ ಚಿನ್ನಯ್ಯನನ್ನು ವಿಚಾರಣೆ ಮಾಡಿದ್ದಾಯಿತು. ಇದೀಗ ಹೆಣ ಹೂತಿರೋದು ನೋಡಿದ್ದೀನಿ ಅಂತ ಟಿ ಜಯಂತ್ 2ನೇ ದೂರುದಾರ. ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ಗೆ ಪ್ರತಿಭಟನೆ ಮಾಡ್ತಿರೋ ತಿಮರೋಡಿ, ಹಲವಾರು ದಾಖಲೆ ಹಿಡ್ಕೊಂಡು ಬಂದಿರತಕ್ಕಂಥ ಗಿರೀಶ್ ಮಟ್ಟಣ್ಣನವರ್. ಈಗೇನಾಗಿದೆ ಅಂದರೆ, ಧರ್ಮಸ್ಥಳದ ಲಾಡ್ಜ್ಗಳಲ್ಲಿ ಸತ್ತೋದ್ರಲ್ಲ, ಧರ್ಮಸ್ಥಳದ ಲಾಡ್ಜಲ್ಲಿ ಸತ್ತೋದಂಥ ಕೇಸ್ಗಳನ್ನು ನೀವು ಹೇಗ್ರಿ, ಅದು ಅಪರಿಚಿತ ವ್ಯಕ್ತಿಗಳ ಶವ ಅಂತ ನೀವು ಕನ್ಸಿಡರ್ ಮಾಡೋದು ಹೇಗೆ? ಲಾಡ್ಜ್ಗಳಲ್ಲಿ ಒಂದು ಬುಕ್ ಇರಲ್ವಾ, ಬರ್ಕೊಂಡಿರಲ್ವಾ ಅಲ್ಲಿ ಯಾರ್ಯಾರು ಬಂದಿದ್ರು, ಎಲ್ಲಿಂದ ಬಂದಿದ್ರು, ವಿಳಾಸ ಏನು, ಎಷ್ಟು ಜನ ಬಂದಿದ್ದರು, ಒಬ್ಬನೇ ಬಂದಿದ್ನಾ, 3 ಜನ ಬಂದಿದ್ರಾ, 4 ಜನ ಬಂದಿದ್ರಾ, ಫ್ಯಾಮಿಲಿ ಬಂದಿದ್ರ ಅಂತ ಬರ್ಕೊಳ್ಳಲ್ವಾ? ಬರ್ಕೊಂಡ ಮೇಲೆ ಅಲ್ಲಿ ಹೇಗ್ರಿ ಅಪರಿಚಿತ ಸತ್ತೋಗ್ಬಿಡ್ತಾರಲ್ಲಿ? ಹಾಗಾಗಿ ಕೆಲವು ಈ ಥರದ ಸಾವುಗಳನ್ನು ಅದು ಅಪರಿಚಿತ UDR ಕೇಸ್ಗಳಂತೆ ಅಲ್ಲದೆ ಅದನ್ನು ಮರ್ಡರ್ ಅಂತ ಕನ್ಸಿಡರ್ ಮಾಡ್ಕೊಂಡು ತನಿಖೆ ಮಾಡಿ ಅಂತ. ಇನ್ನೊಂದು ಕಡೆ ಆನೆ ಮಾವುತ ಸಾವು, ಅವ್ರ ಮಕ್ಕಳು ಬಂದು ಕೋರ್ಟಲ್ಲಿತ್ತು ಕೇಸು, ಕೋರ್ಟಲ್ಲಿರೋ ಕೇಸನ್ನು ನಾವು SIT ವಿಚಾರಣೆ ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿದ್ದಕ್ಕೆ ಕೋರ್ಟಿನ ವಿತ್ಡ್ರಾ ಮಾಡಿಕೊಂಡು ನೀವೇ ಇನ್ನೊಮ್ಮೆ ತನಿಖೆ ಮಾಡಿ ಅಂತ ಅವರು ಕೂಡ ಕೂತಿದ್ದಾರೆ ಒಂದು ಕಡೆ. ಹಾಗಾಗಿ ಇಲ್ಲಿವರೆಗೆ ಧರ್ಮಸ್ಥಳದ ಕೇಸ್ ಎಲ್ಲಿಗೆ ಬಂದಿದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ನಮ್ಮನ್ನು ಸಂಕೇತ್ ಎಣಿಗಿ ಜಾಯ್ನ್ ಆಗ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಅವರನ್ನು ಮಾತಾಡ್ತೀನಿ. ಸಂಕೇತ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ಕೇಶವ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಸರ್ ನಮಸ್ತೆ. ಇನ್ನೊಂದು ಕಡೆ SK ಉಮೇಶ್ ಅವರಿದ್ದಾರೆ, ನಿವೃತ್ತ SP ಪೊಲೀಸ್ ಅಧಿಕಾರಿ, ದಕ್ಷ ಪೊಲೀಸ್ ಅಧಿಕಾರಿ. ಅವರು ಕೂಡ ಇಷ್ಟಲ್ಲೇ ಜಾಯಿನ್ ಆಗ್ತಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಮೊದಲಿಗೆ ನಾನು ಕೇಶವ್ ಅವ್ರನ್ನ ಕೇಳಿಬಿಡ್ತೀನಿ. ಕೇಶವ್ ಅವರೇ, ಈಗ ಯಾವ್ಯಾವ್ದು UDR ಕೇಸ್ಗಳಂತ ಇತ್ತೋ UDR ಕೇಸ್ಗಳನ್ನೆಲ್ಲ ಕೊಲೆ ಅಂತ ಕನ್ಸಿಡರ್ ಮಾಡಿಕೊಂಡು ನೀವು ತನಿಖೆ ಮಾಡಬೇಕು ಅಂತ ಒಂದು ದೂರು ಬರ್ತಾ ಇದೆ. UDR ಕೇಸ್ಗಳನ್ನು ಕೊಲೆ ಅಂತ ಮಾಡುವುದಾದರೆ ಲಾಡ್ಜ್ಗಳು, ವಸತಿ ನಿಲಯಗಳು, ಅಲ್ಲಿ ಯಾರೋ ಸತ್ತು ಹೋಗ್ಬಿಟ್ರೆ ಅಪರಿಚಿತರು ಬಂದಿರೋಕ್ಕೆ ಸಾಧ್ಯನಾ? ಬರ್ಕೊಂಡಿರಲ್ವಾ, ಡೀಟೇಲ್ಸ್ ಇರಲ್ವಾ ಅಂತ ಒಂದು ವಾದ ಇದೆ. ಏನು ಹೇಳ್ತೀರಿ ಕೇಶವ್ ಅವರೇ? ಸರ್, ಅವರು ನಿನ್ನೆ ಕೊಟ್ಟಿರುವಂಥ ಏನು ದೂರು ಇದೆಯೋ ಅದು 2006ನೇ ಇಸ್ವಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ನಾನು ಮಾಧ್ಯಮಗಳ ಮೂಲಕ ತಿಳ್ಕೊಂಡೆ. ಓಕೆ. ಬಹುಶಃ 2006 ಅಥವಾ 2016ರವರೆಗೆ ಯಾವ ಪದ್ಧತಿ ಇತ್ತು ಅಂತ ಹೇಳಿದ್ರೆ, ನನ್ನ ಮಾಹಿತಿಯ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ ಅವನಿಗೆ ರೂಮ್ ಕೊಡ್ತಿದ್ರು. ಸಂಶಯ ಕಂಡು ಬಂದಾಗ ಅವನಿಗೆ ರೂಮ್ ಕೊಡ್ತಿರ್ಲಿಲ್ಲ. ಆದ್ರೆ ಸುಮಾರು ಆಧಾರ್ ಕಾರ್ಡ್ 2016ರಲ್ಲಿ ಇಂಟ್ರೊಡ್ಯೂಸ್ ಆಗುವ ಮೊದಲು, ಅದಕ್ಕಿಂತ 1-2 ವರ್ಷಕ್ಕೆ ಹಿಂದೆ ವೋಟರ್ ID ಅಥವಾ ಏನಾದ್ರೂ ಒಂದು ಐಡೆಂಟಿ ಕಾರ್ಡ್ ಏನಾದ್ರು ತಗೊಂಡು ರೂಮ್ ಕೊಡ್ತಿರುವಂತದ್ದು ಪದ್ಧತಿ. ಆಗ 2006ನೇ ಇಸ್ವಿಯಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ಒಂದು ಲಾಡ್ಜ್ ಅಲ್ಲಿ ರೂಮ್ ಮಾಡಿದಾಗ ಆತ ಒಂದು ವಿಳಾಸವನ್ನು ಕೊಡ್ತಾನೆ. ಆ ಯಾವ ವಿಳಾಸ ಸರಿಯೋ ತಪ್ಪೋ ಅಂತ ಹೇಳಿ ವಿಮರ್ಶೆ ಮಾಡ್ಲಿಕ್ಕೆ ಯಾವ ಲಾಡ್ಜಿನವರು ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ಅದ್ರ ಅಗತ್ಯ ಇವರಿಗೆ ಬರ್ತದೋ ಇಲ್ಲೋ ಅಂತ ಹೇಳುವಂತ ಪ್ರಶ್ನೆ ಇರ್ಲಿಲ್ಲ. ಆಗ ಯಾವುದೋ ಒಂದು ವ್ಯಕ್ತಿ ಬರ್ತಾನೆ, ಒಂದು ವಿಳಾಸವನ್ನು ಕೊಡ್ತಾನೆ, ರೂಮ್ ಮಾಡ್ಕೊಳ್ತಾನೆ, ಅವನಲ್ಲಿ ಸುಸೈಡ್ ಮಾಡ್ಕೊಳ್ತಾನೆ ಅಂತ ಇಟ್ಟುಕೊಳ್ಳುವ. ಆಗ ಆ ವಿಳಾಸವೇ ಸರಿ ಇಲ್ಲ, ಅಲ್ಲಿ UDR ಆಗ್ತದೆ, ಪೋಸ್ಟ್ ಮಾರ್ಟಮ್ ಆಗ್ತದೆ, ಪೊಲೀಸವರು ಬಂದು ತನಿಖೆ ಮಾಡ್ತಾರೆ, ಹೆಣವನ್ನು ದಫನ ಮಾಡ್ತಾರೆ ಅಂತ ಇದ್ದಾಗ ಅಲ್ಲಿ ಯಾವ ಆಧಾರಗಳು ಇಲ್ಲ, ರೆಕಾರ್ಡ್ಸ್ ಇಲ್ಲ ಅಂತ ಹೇಳುವುದನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗ ನಾನು ಅದನ್ನು ಕೇಳಿದೆ, ಯಾವ ಆಧಾರವನ್ನು ತಗೊಳ್ತಿದ್ರು ಅವರು, ಯಾವ ಅಲ್ಲಿ ಅಡ್ರೆಸ್ ಪ್ರೂಫ್ ಆಗ ಕೊಡ್ತಿದ್ರು 2006ರವರೆಗೆ?
2000 ಇಸ್ವಿಯ ತನಕ ಮೊಬೈಲ್ ಕೂಡ ಇರಲಿಲ್ಲ ನಮ್ಮಲ್ಲಿ. ಓಕೆ. ಆ ಸಂದರ್ಭದಲ್ಲಿ 2000 ಇಸ್ವಿಯ ಮೇಲೆ ಅಟ್ಲೀಸ್ಟ್ ಮೊಬೈಲ್ ನಂಬರ್ ಪಡ್ಕೊಳ್ತಾ ಇದ್ರು. ಆ ಮೊಬೈಲ್ ನಂಬರ್ ಯಾರ್ದು ಏನು ಅಂತ ಹೇಳುವುದನ್ನು ಲಾಡ್ಜಿನವರು ಸಂಶಯ ಬಂದಾಗ ಮಾತ್ರ ಹೇಳುವಂತದ್ದು ಕೇಳುವಂತದ್ದು. ಇಲ್ಲದಿದ್ರೆ ಯಾಕೆ ಕೇಳ್ತಾ ಇದ್ರು? ರೂಮಲ್ಲಿ ಬರ್ತಿದ್ರು, ಯಾವುದೋ ವಿಳಾಸವನ್ನು ಕೊಡ್ತಿದ್ರು. ಆ ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಮಾಡುವಾಗ ಅಲ್ಲಿ ಅಂತ ವಿಳಾಸಗಳು ಪತ್ತೆ ಆಗ್ಲಿಲ್ಲ ಅಂತ ಹೇಳುವಾಗ ಅನಾಥ ಶವ ಆಗ್ತದೆ ಬಿಟ್ರೆ ಬೇರೆ ಏನಾಗ್ಲಿಕ್ಕೆ ಸಾಧ್ಯ ಇದೆ? ಅದು ಕೊಲೆಯ ಅಥವಾ ಯಾರು ಮಾಡಿದ್ದು ಅಂತ ಹೇಳಿ ಇವರು ಹೇಳ್ತಿದ್ದಾರಲ್ಲ, ಯಾವ ಆಧಾರದಲ್ಲಿ ಹೇಳ್ತಿದ್ದಾರೆ ಕೊಲೆ ಆಗಿದೆ ಅಂತ ಹೇಳಿ? ಅಂದ್ರೆ ಇವ್ರಿಗೆ ಗೊತ್ತಿರಬೇಕಾದ್ರೆ ವಿಚಾರ ಏನು ಅಂತ ಹೇಳಿ, ಇವರು ಯಾರು ಕೊಲೆ ಮಾಡಿದ್ದಾರೆ ಅಂತ ಹೇಳುವಂತದ್ದು ಅವ್ರಿಗೆ ಏನಾದ್ರೂ ಇದ್ರೆ ಆಗ್ಲೇ ಅವ್ರು ಕೇಳ್ಬೇಕಿತ್ತಲ್ಲ. 2006ನೇ ಇಸ್ವಿಯಲ್ಲಿ ಇವರು ಎಲ್ಲಿ ಹೋಗಿದ್ರು? ಯಾಕೆ ಬಂದು ಈಗ ಇದು ಸರಿ ಇಲ್ಲ, ದಾಖಲೆಗಳು ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರಲ್ಲ? ಅನಾಥ ಶವ ಅಂತ ಹೇಳಿ ಹೇಗೆ UDR ಮಾಡಿದ್ರು, ದಫನ ಮಾಡಿದ್ರು ಅಂತ ಹೇಳ್ತಾರೆ ಅಲ್ವಾ? ಇವರ ಆರೋಪ ಯಾರ ಮೇಲೆ ಅಂತ ನಾನು ಕೇಳುದು, ಪೊಲೀಸ್ ಅವರ ಮೇಲೆಯಾ ಅಥವಾ ಆರೋಗ್ಯ ಇಲಾಖೆಯ ಮೇಲೆಯಾ? ಯಾರ ಮೇಲೆ ಮಾಡ್ತೀವಿ? ಪೊಲೀಸ್ ಅವರು ಏನು ಕಡ್ಲೆಕಾಯಿ ತಿಂತ ಕೂತ್ಕೊಳ್ತಾರೆ? ಅವರಿಗೇನು ರೂಲ್ಸ್ ಗೊತ್ತಿರಲ್ವ ಸರ್? ಕೇಶವ್ ಅವ್ರೆ, ನನ್ನ ಪಾಯಿಂಟ್ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಈಗ ಇಲ್ಲಿ ಕೇಶವ್ ಅವರೇ, ಈಗ ಯಾರೇ ಬರ್ತಾರೆ, ಯಾರೋ ಬರ್ತಾರಲ್ಲ, ಬಂದವರು ಸುಳ್ಳು ವಿಳಾಸ ಕೊಡ್ತಕ್ಕಂಥ ಅವಶ್ಯಕತೆ ಅಲ್ಲಿ ಬಂದಂಥವ್ರಿಗೆ ಏನಿದೆ ಅಂತ ಫಸ್ಟ್ನೇ ಪಾಯಿಂಟ್ ನಂದು. ಸುಳ್ಳು ವಿಳಾಸ, ತಪ್ಪು ವಿಳಾಸವನ್ನು ಕೊಟ್ಬಿಟ್ಟು ಯಾರೋ ರೂಮ್ ಕೇಳ್ತಾರೆ, ತಪ್ಪು ವಿಳಾಸದ ಲಾಭ ಏನು ಆ ಜನಗಳಿಗೆ? ನೋಡಿ, ಯಾರಾದ್ರೂ ಒಬ್ಬ ಏನಾದ್ರೂ ಒಂದು ಕ್ರೈಮ್ ಮಾಡಿ ಬಂದಿರ್ತಾನೆ. ಆಯ್ತು, ಉದಾಹರಣೆಗೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಕ್ರೈಮ್ ನಡೆದಾಗ, ಇತ್ತೀಚೆಗೆ, ಇದು ತೀರಾ ಇತ್ತೀಚೆಗೆ, ಒಂದು ವರ್ಷದ ಹಿಂದಿನ ಕತೆ. ಕ್ರೈಮ್ ಮಾಡಿ ಬಂದಾಗ ಯಾರ್ದೋ ಒಂದು ಹೆಸರಲ್ಲಿ ಆಧಾರ್ ಕಾರ್ಡ್ ಅನ್ನು ಕೊಟ್ಟು ರೂಮ್ ಬುಕ್ ಮಾಡಿರ್ತಾರೆ. ಅವರು ಬೆಂಗಳೂರಲ್ಲಿ ಒಂದು ಕ್ರೈಮ್ ನಲ್ಲಿ ಭಾಗಿಯಾಗಿರ್ತಾರೆ. ಧರ್ಮಸ್ಥಳಕ್ಕೆ ಬಂದು ಅವರನ್ನು ಹಿಡ್ಕೊಂಡು ಹೋಗ್ತಾರೆ ಪೊಲೀಸ್ನವರು. ಇದು ಈಗಿನ ಕತೆ. ಇಷ್ಟು ಆಧಾರ್ ಕಾರ್ಡ್ ಇದ್ದು ಇಷ್ಟು ವ್ಯವಸ್ಥೆಗಳಿದ್ದಾಗ ಇಂಥ ಮೋಸಗಳನ್ನು ಮಾಡ್ತಾರೆ. ಆಗಿನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ, ಅವನಿಗೆ ಒಂದು ಯಾವುದೋ ಮೈಂಡ್ ಸೆಟಪ್ ಮಾಡಿರ್ತಾನೆ, ಅವನು ಒಂದು ಸಾಯ್ಬೇಕು ಅಥವಾ ಏನೋ ಒಂದು ಕ್ರೈಮ್ ಮಾಡಿ ಬಂದಿರ್ತಾನೆ ಅಥವಾ ಏನಾದ್ರೂ ಒಂದು ಮೋಸದಲ್ಲಿ ಸಿಕ್ಕಿರ್ತಾನೆ. ಅಥವಾ ಈಗ ತಾವು ಕೇಳಿದ್ರಿ ಅಡ್ರೆಸ್ ಯಾಕೆ ರಾಂಗ್ ಕೊಡ್ಬೇಕು ಅಂತ ಹೇಳಿ. ಲವರ್ಸ್ ಬರ್ತಾರೆ, ಲವರ್ಸ್ ಬಂದಾಗ ಅವರ ಮನೆಗೆ ಗೊತ್ತಾಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ವಿಳಾಸವನ್ನು ಕೊಡ್ತಾರೆ. ಅವರು ವೈಫ್ ಆಫ್ ಅಂತ ಹೇಳುವ, ಸನ್ ಆಫ್ ಅಂತ ಹೇಳಿ ಕೊಡ್ತಾರೆ, ಏನೋ ಒಂದು ವಿಳಾಸವನ್ನು ಕೊಡ್ತಾರೆ. ಇದು ಅವರಿಗೆ ಇರುವಂತ ಲಾಭ. ಹಾಗಾಗಿ ಮೊದಲೆಲ್ಲ ಲಾಡ್ಜ್ಗಳಲ್ಲಿ ಇಂಥ ವಿಳಾಸಗಳನ್ನು ಎಷ್ಟೋ ಇದಾವೆ. ಇದು ಒಂದು ನಾನು ಉದಾಹರಣೆ ಕೊಟ್ಟದಷ್ಟೇ, ಮತ್ತೆ ಇದರ ಬಗ್ಗೆ ನಾನು ಸಮರ್ಥನೆಯನ್ನು ಮಾಡ್ತಿಲ್ಲ. ಆದ್ರೆ ಏನು ಅಂತ ಹೇಳಿದ್ರೆ, ಮೊದಲು ನಡೀತಿದ್ದದ್ದು ಹೀಗೆ, ಎಷ್ಟೋ ಕಡೆ ಇಂಥದ್ದೇ ಆಗ್ತಾ ಇರ್ತಿತ್ತು ಅಂತ ಹೇಳಿ. ಇಲ್ಲ ಕೇಶವ್ ಅವರೀಗ UDR ಕೇಸನ್ನು ಆಯಿತು, ಒಂದು ವೇಳೆ UDR ಕೇಸ್ನ ಕೊಲೆ ಅಂತಲೇ ಕನ್ಸಿಡರ್ ಮಾಡಿ ಅಂತ SITಗೆ ಒಬ್ಬರು ದೂರು ಕೊಟ್ಟ ಮಾತ್ರಕ್ಕೆ ನಿಮ್ಮ ತಕರಾರು ಏನಾದರೂ ಇದೆಯಾ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕಡೆಯಿಂದ? ಇಲ್ಲ ಇದಾಗಬಾರ್ದು, ಈ ತನಿಖೆ ನಡೀಬಾರ್ದು, ಇನ್ವೆಸ್ಟಿಗೇಷನ್ ಆಗಬಾರ್ದು, ಅದಕ್ಕೆ ನಿಮ್ಮ ತಕರಾರು ಇದೆಯಾ ಕೇಶವ್ ಅವರೇ? ಖಂಡಿತ ಇಲ್ಲ ಸರ್. SIT ಅವರು ಏನು ತನಿಖೆ ಮಾಡ್ತಾರ ಅದನ್ನ ಅವರು ಮಾಡ್ತಾ ಹೋಗ್ಲಿ. ಅವರು ಎಷ್ಟು ಅದರ ರೂಟ್ ಡೀಪ್ ಆಗಿ ಹೋಗ್ಲಿ, ನಮಗೆ ಯಾವುದೇ ತಕರಾರು ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಆತ್ಮವಿಶ್ವಾಸದಿಂದ ಹೇಳ್ತಿದ್ದೇವೆ, ಇಲ್ಲಿ ಅಂತದ್ದು ನಡೆಯುವುದೇ ಇಲ್ಲ. ಯಾಕೆಂತ ಹೇಳಿದ್ರೆ ನಾನು ತಮಗೆ 2 ಉದಾಹರಣೆಗಳನ್ನು ಕೊಡ್ತೇನೆ, ದಯವಿಟ್ಟು ಇದನ್ನು ತಾವು ಗಮನಿಸಬೇಕು. ಧರ್ಮಸ್ಥಳಕ್ಕೆ ನಾನು ಸಣ್ಣದ್ರಲ್ಲಿ ಇಲ್ಲಿ ಶಾಲೆಗೆ ಹೋದವನು. 1ನೇ ಕ್ಲಾಸಿಂದ ಒಂದು 5ನೇ ಕ್ಲಾಸ್ನ ಮೇಲೆ ಇಲ್ಲೇ ಧರ್ಮಸ್ಥಳದಲ್ಲಿ ಶಾಲೆಗೆ ಹೋದವನು, ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದವನು. ಆಗಿರುವಾಗ ನಾವು ಶಾಲೆಗೆ ಹೋಗ್ತಿರುವಾಗ ನೀವೇನ ಈಗ ಒಂದು ಇದು ಹೇಳಿದ್ರೆ, ಅದರಲ್ಲಿ ವೈಶಾಲಿ ಲಾಡ್ಜ್ ಅಂತ ಕೋಟ್ ಮಾಡಿದ್ದಾರೆ, ಇನ್ನೊಂದು ಬಹುಶಃ ಶರಾವತಿ ಲಾಡ್ಜ್, ಇನ್ನೊಂದು ಗಾಯತ್ರಿ ಲಾಡ್ಜ್ ಅಂತ ಹೇಳಿದನ್ನು ಕೋಟ್ ಮಾಡಿದ್ದಾರೆ ಅವರು. ಅದೇ ಏರಿಯಾದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದವನು. ಎಷ್ಟೋ ಸಾರಿ ಅಲ್ಲಿ ನಾನು ಗಮನಿಸಿದ್ದೇನೆ, ಯಾರಾದ್ರೂ ಸಂಶಯಾತೀತರು ಬಂದಾಗ ಅಲ್ಲಿಯ ಮ್ಯಾನೇಜರ್ಸ್ ಅವರನ್ನು ಎನ್ಕ್ವೈರಿ ಮಾಡಿ ಅವರಲ್ಲಿ ಏನಾದ್ರೂ ನಡೆಯಲ್ಲಿ ವ್ಯತ್ಯಾಸ ಉಂಟು ಅಂತ ಹೇಳಿದ್ರೆ ಅವರಿಗೆ ರೂಮೇ ಕೊಡ್ತಿರ್ಲಿಲ್ಲ. ಅವರಿಗೆ ರೂಮೇ ಕೊಡ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಏನಾದ್ರೂ ಲವರ್ಸ್ ಬಂದಾಗ ಅವರು ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಬಂದಾಗ ಗಂಡ ಹೆಂಡತಿ ಹೌದು ಅಲ್ಲ ಅಂತ ಹೇಳುವಾಗ ಅವರಿಗೆ ರೂಮೇ ಕೊಡ್ತಿರ್ಲಿಲ್ಲ. ಅಷ್ಟು ಒಂದು ಒಳ್ಳೆಯ ಒಂದು ಇದರಲ್ಲಿ ಭಾವನೆಯನ್ನು ಇಟ್ಟುಕೊಂಡು ಒಳ್ಳೆಯ ಒಂದು, ಯಾಕೆಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಹೇಳಿದ್ರೆ ಶಿಸ್ತಿಗೆ ಹೆಸರಾಗಿದ್ದು. ಇವತ್ತು ಏನು ಧರ್ಮಸ್ಥಳದವರಿಗೆ ಮುಳುವಾಯ್ತು ಅಂತ ಹೇಳಿದ್ರೆ, ಈ ಶಿಸ್ತನ್ನು ಅವರು ನೌಕರರ ಮೇಲೆ, ಬಂದಂತ ಯಾತ್ರಾರ್ಥಿಗಳ ಮೇಲೆ, ಊರಿನವರ ಮೇಲೆ ಎಲ್ಲ ಆ ಶಿಸ್ತನ್ನೇ ಬೆಳೆಸಿರುವಂತದ್ದು. ಆಗ ಅದು ಕೆಲವರಿಗೆ ಅದು ಮುಳುವಾಗಿ ಕಾಣ್ತದೆ, ಶಿಸ್ತು ಸರಿಯಲ್ಲ ಅಂತ ಕಾಣ್ತದೆ. ನನಗೆ ತೊಂದರೆ ಆಯ್ತು ಅಂತ ಹೇಳಿದವನು ಇಂಥದ್ದೆಲ್ಲ ಆರೋಪ ಮಾಡ್ತಾ ಬರ್ತಾನೆ. ಹಾಗೆ ಅಂತವರನ್ನು ಕಳಿಸಿಕೊಟ್ಟದ್ದಿದೆ, ಎಷ್ಟೋ ಬಾರಿ ನಾನೇ ಕಣ್ಣಾರೆ ನೋಡಿದ್ದಿದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಅಂತ ಸುಳ್ಳುಗಳು ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದು ಯಾವ ತನಿಖೆ ಮಾಡಿದ್ರು ನಮ್ಮದು ಸ್ವಾಗತ ಇದೆ. ಫೈನ್. ಸಂಕೇತ್ ಸರ್ಗೆ ತನಿಖೆ ಅಂತ ಬಂದಾಗ ಅದನ್ನು ನಾವು ಟೈಮ್ ಫ್ರೇಮಲ್ಲಿ ನೋಡಬೇಕಾಗುತ್ತಾ? ಈಗ ನಾವು ನೇತ್ರಾವತಿ ತೀರದ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಚೆಕ್ ಮಾಡಿಕೊಂಡಾಗ ಒಬ್ಬೊಬ್ಬರ ವಾದ, ಒಂದೊಂದು ಗುಂಪಿನ ವಾದ, ಒಂದೊಂದು ಕಡೆಯವರ ವಾದ ಒಂದೊಂದು ಥರ ಇದೆ. ಯಾರಿಗೋ ಒಬ್ಬರಿಗೆ ಈಗ ಯಾರು ವಿಚಾರಣೆ ಮಾಡ್ತಾ ಇದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ಬೇಕು, ಎಲ್ಲರೂ ಅರೆಸ್ಟ್ ಮಾಡಿ ಮೊದಲು, ಅವರ ಒಂದು ಧಾವಂತ ಉದ್ದೇಶ ಅದಿರಬಹುದು. ಇನ್ಯಾರಿಗೋ ಎನ್ಕ್ವೈರಿ ನಡೀತಾ ಇದೆ, ನಡೀಲಿ.
ಇನ್ಯಾರಿಗೋ ವಿಠಲ್ಗೌಡನ ಕರ್ಕೊಂಡು ಹೋಗಿದ್ರಂತೆ ಯಾವುದೋ ಕಾಡಿನ ಒಳಗಡೆ, ಎಷ್ಟೊಂದು ಬುರುಡೆಗಳನ್ನ ನಾವು ತೋರಿಸಿದಾರಂತೆ. ಇದೊಂದು ಅಂತೆಕಂತೆ ಒಂದು ಮಾಹಿತಿ ಬರುತ್ತಲ್ಲ. SIT ತನಿಖೆ ಇದೀಗ ಇದು ಸ್ಲೋ ಆಗಿದೆ ಅಂತಾಗಲಿ, ಅರೆಸ್ಟ್ ಮಾಡದೇ ಇದ್ದರೆ ಸರಿಯಾಗಿ ತನಿಖೆ ನಡೀತಾ ಇಲ್ಲ ಅಂತಾಗಲಿ ಕನ್ಕ್ಲೂಷನ್ ಬರೋಕ್ಕೆ ಸಾಧ್ಯನಾ ಅಂತ? SIT ಅಂತಲ್ಲ, ಯಾವುದೇ ತನಿಖಾಧಿಕಾರಿ ಅಥವಾ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇದ್ದಾಗ ಅದು ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದು ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ. ಯಾರು ಅವರಿಗೆ ಇದೇ ರೀತಿ ಮಾಡಬೇಕು ಅಂತ ಹೇಳುವಂತ ಹಕ್ಕು ಅಥವಾ ಕರ್ತವ್ಯ ಯಾರಿಗೂ ಇರೋದಿಲ್ಲ. ಈವನ್ ಕೋರ್ಟ್ ಕೂಡ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ಆಗ್ಲಿ, ಹೈಕೋರ್ಟ್ ಆಗ್ಲಿ ಸಾಕಷ್ಟು ಬಾರಿ ಹೇಳಿದೆ, ದಿ ರೈಟ್ ಟು ಇನ್ವೆಸ್ಟಿಗೇಟ್ ಎ ಕೇಸ್ ಇಸ್ ಅಬ್ಸಲ್ಯೂಟ್ ರೈಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್. It is left to his discretion. But if the discretion is abused, ಅವಾಗ ಮಾತ್ರ ಕೋರ್ಟ್ ಇದು ಸರಿನೋ ತಪ್ಪು ಅಂತ ಹೇಳ್ಬಿಟ್ಟು ನೋಡಬಹುದು. ಆದ್ರೆ ಅದನ್ನ ಇದೇ ರೀತಿ ಮಾಡ್ಬೇಕಾಗಿತ್ತು, ಅದೇ ರೀತಿ ಮಾಡ್ಬೇಕಾಗಿತ್ತು ಅಂತ ನಾವು ಹೇಳೋದಾಗ್ಲಿ ಅಥವಾ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಾಗ್ಲಿ ಇದು ಸುಮ್ಮನೆ ವ್ಯರ್ಥ ಪ್ರಯತ್ನ ಅಂತ ಒಂದು ಅಭಿಪ್ರಾಯ ನಂದು. ಎರಡನೇದ್ದು, ಅವರು ಯಾವ್ಯಾವ ಮಾಹಿತಿ ಎಲ್ಲೆಲ್ಲಿ ಪಡಿಬೇಕಾಗಿತ್ತು ಅದನ್ನ ವಿಮರ್ಶಿಸ್ಬೇಕಾಗಿತ್ತು, ಪರಿಶೀಲಿಸ್ಬೇಕಾಗಿತ್ತು, ಅಥವಾ ಅದನ್ನ ಶುದ್ಧೀಕರಣ ಮಾಡಿ ಇನ್ನೂ ಹೆಚ್ಚಿನ ಅಂದ್ರೆ ದೇರ್ ಆರ್ ಸೆವರಲ್ ಫಿಲ್ಟರ್ಸ್ ಆಫ್ ಇನ್ವೆಸ್ಟಿಗೇಷನ್, ಫೇಸಸ್ ಆಫ್ ಇನ್ವೆಸ್ಟಿಗೇಷನ್. ಅವ್ನು ಎಲ್ಲವನ್ನು ಕೆಲವೊಮ್ಮೆ ಮರುಪರಿಶೀಲನೆ ಮಾಡ್ತಾರೆ. ಪಡೆದುಕೊಂಡಿರುವಂತ ಸಾಕ್ಷಿಗಳನ್ನಾಗ್ಲಿ ಅಥವಾ ಅದ್ರ ಮಾಹಿತಿಯನ್ನಾಗ್ಲಿ ಮರುಪರಿಶೀಲನೆ ಮಾಡ್ತಾರೆ. ಅಂದ್ರೆ ಅದಕ್ಕೆ ಎರಡನೇ ಹಂತದ ತನಿಖೆ ಅಥವಾ ಮುಂದುವರಿದ ತನಿಖೆಯ ಭಾಗದಲ್ಲಿ. ಹಾಗಾಗಿ ಹಲವಾರು ಹಂತಗಳು ಇರ್ತಾವ ತನಿಖೆಯಲ್ಲಿ. ಅದು ಒಂದೊಂದು ಹಂತವನ್ನು ಅವರು ಪಾರ್ ಮಾಡಿ ಹೋಗ್ತಾ ಇದ್ದಾಗ ಸಾಕಷ್ಟು ವಿಚಾರಗಳ ಬೆಳಕಿಗೆ ಬರ್ತವೆ. ಆ ನಿಟ್ಟಿನಲ್ಲಿ ಮತ್ತೆ ಮರುಪರಿಶೀಲನೆ ಮಾಡ್ಬೇಕಾಗ್ತದೆ, ಮರು ತನಿಖೆ ಮಾಡ್ಬೇಕಾಗ್ತದೆ, ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡ್ಬೇಕಾಗ್ತದೆ, ಬೇರೆ ಬೇರೆ ಅವ್ರನ್ನ ತನಿಖೆಗೆ ಅಳವಡಿಸ್ಬೇಕಾಗ್ತದೆ, ಬೇರೆ ಬೇರೆ ಮಾಹಿತಿಯನ್ನ ಮತ್ತೆ ಪಡೆಯಲಾಗಿತ್ತು ಅಂತಂದ್ರೆ ಅದನ್ನ ಸಂಬಂಧಪಟ್ಟಂಗೆ ಫೋರೆನ್ಸಿಕ್ ರಿಪೋರ್ಟ್ ಅನ್ನು ಪಡೆಯಲಾಗ್ತದೆ. ಹಾಗಾಗಿ ತನಿಖೆ ಇದೇ ರೀತಿ ಆಗ್ಬೇಕು ಅದೇ ರೀತಿ ಆಗ್ಬೇಕು ಅನ್ನೋದಲ್ಲ, ಅದು ಪ್ರಸಂಗಾನುಸಾರ ಸಾಕ್ಷಿ ಲಭ್ಯತೆ ಅಥವಾ ಲಭ್ಯವಿಲ್ಲದೆ ಇರುವಂತ ಆಧಾರದ ಮೇಲೆ ತನಿಖೆಯನ್ನ ಕೈಗೊಳ್ಳಲಾಗ್ತದೆ. ಆ ದಿಕ್ಕಿನಲ್ಲಿ ತನಿಖೆ ಹೋಗ್ತದೆ. ಅಷ್ಟು ಅದನ್ನ ಈಗ ಕೆಲವು ಜನ ಈ ರೀತಿ ಆಗ್ಬೇಕಾಗಿತ್ತು, ಅರೆಸ್ಟ್ ಆದ್ರೆ ಮಾತ್ರ ತನಿಖೆ, ಅರೆಸ್ಟ್ ಆಗದೆ ಇದ್ರೆ ತನಿಖೆ ಆಗಿಲ್ಲ ಅನ್ನೋದಾಗ್ಲಿ, ಅರೆಸ್ಟ್ ಆದ್ರೆ ಮಾತ್ರ ಸರಿಯಾಗಿ ನಡೀತಾ ಇದೆ ಅಥವಾ ಸರಿಯಾಗಿ ನಡೀತಾ ಇಲ್ಲ ಅನ್ನೋದಾಗ್ಲಿ, ಇವೆಲ್ಲ ಇದು ಬಾಲಿಶವಾದ ಅಥವಾ ಇದು ಅಸಮರ್ಪಕವಾದ ಹೇಳಿಕೆ ಅಂತ ನನ್ನ ಅಭಿಪ್ರಾಯ. ಫೈನ್. ಉಮೇಶ್ ಸರ್, ಈಗ ಇಲ್ಲಿ ಯಾರೋ ಒಂದು UDR ಕೇಸ್ಗಳನ್ನು ಕೊಲೆ ಕೇಸ್ ಅಂತ ಕನ್ಸಿಡರ್ ಮಾಡಿ, ಉಮೇಶ್ ಅವರೇ ನೀವು ಅಪರಿಚಿತ ಶವಗಳು ಕೇಸು ಅಂತ ಹಿಂದೆ ಬರೆದುಬಿಟ್ಟಿದ್ದಾರೆ. ಲಾಡ್ಜಲ್ಲಿ ಎಲ್ಲ ಅಪರಿಚಿತರ ಸಾಯಕ್ಕೆ ಸಾಧ್ಯನಾ? ವಿಳಾಸ ಕೊಟ್ಟಿರ್ತಾರೆ, ಹೆಸರು ಕೊಟ್ಟಿರ್ತಾರೆ, ಪಿನ್ ಕೋಡ್ ನಂಬರ್ ಕೊಟ್ಟಿರ್ತಾರೆ. ಇದೆಲ್ಲ ಕೊಟ್ಟಿದ್ದಾಗ ಆ ಕೇಸ್ಗಳೆಲ್ಲವೂ ಕೂಡ ಕೊಲೆ ಅಂತಲೇ ಕನ್ಸಿಡರ್ ಮಾಡಿ ಅಂತ ಹೇಳಿ ನೀವು ಠಾಣಾಧಿಕಾರಿ ಆಗಿದ್ರು, SIT ಆಗಿದ್ರು, ಒಂದು ಅರ್ಜಿ ಬಂದರೆ ಏನು ಮಾಡ್ತೀರಿ ಉಮೇಶ್ ಸರ್ ನೀವು? ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಒಂದು UDR ಅಂತ ಅನ್ನುವಂಥದ್ದು ಅನ್ಯಾಚುರಲ್ ಡೆತ್. ಅದು ಬಾಡಿ ಒಂದು ಸಿಕ್ಕಿದಾಗಲೇ ಅದು ಪೋಸ್ಟ್ ಮಾರ್ಟಮ್ ಮಾಡೋದ್ರಿಂದ ಗೊತ್ತಾಗ್ತದೆ ಇದು ನ್ಯಾಚುರಲ್ ಡೆತ್ ಆರ್ ಅನ್ಯಾಚುರಲ್ ಡೆತ್ ಅಂತ. ನ್ಯಾಚುರಲ್ ಡೆತ್ ಆಗಿರ್ತಕ್ಕಂಥದ್ದು ಸಹ ನಮ್ಗೆ ಸರಿಯಾದಂತ ಕ್ರಮಬದ್ಧವಾದಂತ ಪೋಸ್ಟ್ ಮಾರ್ಟಮ್ ಆಗುತ್ತೆ, ಅದ್ರ ರಿಪೋರ್ಟ್ ಬಂದ್ಬಿಡುತ್ತೆ ಇದು ನ್ಯಾಚುರಲ್ ಡೆತ್ ಆಗಿದೆ ಅಂತ. ನ್ಯಾಚುರಲ್ ಡೆತ್ ಆದ್ಮೇಲೆ ಅವ್ನು ಯಾರು ಅಂತ ಮನುಷ್ಯನ ಪತ್ತೆ ಮಾಡ್ತಕ್ಕಂಥದ್ದು ನಮ್ ಕೆಲಸ. ಅದನ್ನ ನಿರಂತರವಾಗಿ ಅವ್ನು ಯಾರು, ಸುಳ್ಳು ವಿಳಾಸ ಯಾಕೆ ಕೊಟ್ಟ, ಎಲ್ಲಿಂದ ಬಂತು, ಇಲ್ಲ ಸಾಹಿತ್ಯ ಇಲ್ಲಿ ಏನಾರ ಬಂದಿದ್ನ, ನೇಣ ಹಾಕೊಳಕೋಸ್ಕರ ಬಂದಿದ್ನ, ಆತರ ಬಂದವರೆಲ್ಲ ಹಲವಾರು ಜನ ಸುಳ್ಳು ವಿಳಾಸಗಳು ಕೊಡ್ತಾರೆ ಸಾಹಿತ್ಯ ಬಂದಂತವ್ರು. ಯಾರು ನಿಜ ವಿಳಾಸನ ಬಹಳ ಅಪರೂಪ. ಅವ್ರಿಗೇನು ಅಂದ್ರೆ ಏನಾದ್ರು ಅಕಸ್ಮಾತ್ ಬಾಡಿ ಗಿಡಿ ಸಿಗ್ಲಪ್ಪ, ನಾಳೆ ದಿವಸ ಅಂತ್ಯಕ್ರಿಯೆ ಪ್ರಾಬ್ಲಮ್ ಆಗ್ತದೆ ಅನ್ನೋರು ಮಾತ್ರ ನಿಜ ವಿಳಾಸ ಕೊಡ್ತಾರೆ. ಇನ್ ಕೆಲವಷ್ಟು ಜನ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ತರದಲ್ಲಿ ಏನ್ ಮಾಡ್ತಾರೆ, ಸುಳ್ಳು ವಿಳಾಸಗಳು ಕೊಟ್ಬಿಟ್ಟು ಬಂದ್ ಸೇರ್ಕೊಬಿಡುವಂತ ಸೇರ್ಕೊಬಿಡ್ತಾರೆ. ಅವಾಗ ಇಂಥ ಸೆಟ್ಟಿನಲ್ಲಿ ಏನಾಗ್ತದೆ, ನಮ್ಗೆ ಇನ್ಫಾರ್ಮೇಶನ್ ಬಂದ ತಕ್ಷಣನೇ ಬಾಡಿನ ನಮ್ ಮೊದಲನೇ ಕೆಲಸ ಏನು, ಅದನ್ನ ತಗೊಂಡು ಅಕಸ್ಮಾತ್ ಏನಾದ್ರು ಇಮಿಡಿಯೇಟ್ ಆಗಿ ಅಲ್ಲಿರ್ತಕ್ಕಂಥ ಹತ್ತಿರದ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ತಗೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡ್ಸಕ್ಕಂತ ಕೆಲಸ. ಅವ್ರು ಒಪಿನಿಯನ್ ಕೊಡ್ತಾರೆ. ಒಂದ್ ವೇಳೆ ಆಂಟಿ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಏನಾದ್ರು ಇಂಜುರೀಸ್ ಗಳಿದ್ದೇನೆ ಆತರ ಏನಾದ್ರು ಇತ್ತು ಅಂತಂದ್ರೆ ಅದು ಆ ತರದ ಮುಂದಾಗ ನಮ್ಗೆ 302 ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ಕೊಬಿಡ್ತೀವಿ. ಇದು ಕೊಲೆ ಆಗಿದೆ, ಇದು ಆಂಟಿಮಾರ್ಟಮ್ ಇಂಜುರೀಸ್ ಗಳಿದೆ, ಇದು ಸ್ಟ್ರಾಂಗ್ಯುಲೇಷನ್ ಆಗಿದೆ, ಮತ್ತೆ ಈ ತರ ಎಲ್ಲ ಬಹಳ ಇಂಟರ್ನಲ್ ಇಂಜುರೀಸ್ ಆಗಿದೆ ಅಂತ ಅಂದ್ಬಿಟ್ಟು ಅಂತ. ಮತ್ತೆ ಕೆಲವಷ್ಟೆಲ್ಲ ಏನಾಗಿರ್ತದೆ ಅಂದ್ರೆ ತಂತ ಬಾಡಿಗಳಲ್ಲಿ ಕೆಲವಷ್ಟೆಲ್ಲ ಇಂಟರ್ನಲ್ ಇಂಜುರೀಸ್ ಆಗಿರ್ತವೆ. ಅವು ನೋಡಕ್ಕೆ ಮೇಲ್ಮೈ ಮತ್ತೆ ಎಲ್ಲ ಸಂಪೂರ್ಣವಾಗಿ ಮರ್ಡರ್ ತರ ಕಂಡ್ರು ಅದು ಬಹಳ ಯಾವುದೋ ಒಂದು ವೆಹಿಕಲ್ ಒಡೆದು ಒಳಗೆ ಇಂಟರ್ನಲ್ ಕಂಪ್ಲೀಟ್ ಆರ್ಗನ್ಸ್ ಡ್ಯಾಮೇಜ್ ಆಗಿರುತ್ತೆ.
ನೋಡಕ್ ಬಂದ್ರೆ ಮರ್ಡರ್ ತರನೇ ಕಾಣಿಸ್ತದೆ, ಬಟ್ ಅದು ಆಕ್ಸಿಡೆಂಟ್ ಆಗಿರುತ್ತೆ. ಅದನ್ನ 100% ಸರಿಯಾದಂತ ಕ್ರಮಬದ್ಧವಾಗಿ ಹೇಳ್ಬಿಡ್ಬೋದು, ಡಾಕ್ಟರ್ಗಳು ಹೇಳ್ಬೋದು, ನಾವು ಸಾವಿರಾರು ಬಾಡಿಗಳು ನೋಡಿದ್ರೆ ನಾವು ಅದು ಒಪಿನಿಯನ್ ಕ್ರಿಯೇಟ್ ಮಾಡ್ಬಿಡ್ಬೋದು. ಎಸ್, ಇದು ಈ ತರ ವೆಹಿಕಲ್ ಹೊಡೆದಿದೆ ಅಂತ ಅನ್ನುವಂಥದ್ದು ನಮ್ಗೆ ಪೂರ್ಣ ಮಾಹಿತಿಯನ್ನ ಡಾಕ್ಟರ್ಗಳು ಅದ ಬರೆದು ನಮಗ್ ಕೊಡ್ತಾರೆ. ಆ ತಕ್ಷಣನೇ ನಾವು ಅದು ಆಕ್ಸಿಡೆಂಟ್ ಅಲ್ಲ, ಇಲ್ಲ ಸೂಸೈಡ್ ಅಲ್ಲ, ಇಲ್ಲ ಬೇರೆ ಮರ್ಡರ, ಆಂಟಿಮಾರ್ಟಮ್ ಇದ್ರೆ ಇಂಜುರೀಸ್ ಇದ್ರೆ ಮರ್ಡರ್ ಅಂತ ಸ್ಪೆಸಿಫಿಕ್ ಆಗಿ ಪೋಸ್ಟ್ ಮಾರ್ಟಮ್ ಮೇಲೆ ಕೊಡ್ತಾರೆ. ಓಕೆ. ಒಂದೊಂದು ಬಾಡಿಗಳು ಏನ್ ಮಾಡ್ತವೆ, ಮ್ಯುಟಿಲೇಟೆಡ್ ಆಗ್ಬಿಟ್ಟಿರ್ತವೆ, ಬಾಡಿ ಎಲ್ಲ ಟೇಪ್ ಹಾಕ್ಬಿಟ್ಟಿರ್ತವೆ. ಅದರಲ್ಲಿ ಅವರು ಒಪಿನಿಯನ್ ಕೆನಾಟ್ ಬಿ ಗಿವನ್, ಕೊಡಕ್ ಆಗುದಿಲ್ಲ. ಅವರು ಅವ್ರೇನ್ ಮಾಡ್ತಾರೆ, ಅವಾಗ ಸಂಬಂಧಪಟ್ಟಂತ ಒಳಗಡೆ ಇರ್ತಕ್ಕಂಥ ವಿಸರನ ಪೂರ್ಣ ಕಲೆಕ್ಟ್ ಮಾಡ್ಬಿಟ್ಟು FSL ಕಳಿಸ್ಕೊಡ್ತಾರೆ. ಇದನ್ನ ಡಿಟರ್ಮಿನ್ ಮಾಡಿ ನೀವು ಏನೇನಿದೆ ಇದ್ರೊಳಗಡೆ ಅಂತ ಅಂದ್ಬಿಟ್ಟು ಆದ್ಮೇಲೆ ಆ ರಿಪೋರ್ಟ್ ಬಂದಾದ್ಮೇಲೆ ದಿ ಬೇಸಿಸ್ ಆಫ್ FSL ರಿಪೋರ್ಟ್ ನಾವು ತಗೊಂಡೋಗಿ ಕೊಡ್ತೀವಿ. ಕೊಟ್ಟಾಗ ಆ ಅವತ್ತು ದಿವಸ ಅದೇನಾಗಿದೆ ಅಂತ ನಮ್ಗೆ ಬರ್ಕೊಡ್ತಾರೆ ಒಪಿನಿಯನ್. ಈ ತರದ್ದು ಕ್ರಮಬದ್ಧ ಇದೇ ತರನೇ ನಡೆಯುವಂತದ್ದು, ಹಿಂದೆನೂ ಹಾಗೇನೆ ಹಾಗೇನೆ. ಆ ಕಾರಣಕ್ಕೆ ಈಗ ಸಿಕ್ಕಿರ್ತಕ್ಕಂಥ ಬಾಡಿಗಳಿಗೆ ಧರ್ಮಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ, ಬೆಳ್ತಂಗಡಿಲಿ ಆಗಿರ್ತಕ್ಕಂಥ ಎಲ್ಲಾ ಕೇಸಸ್ಗಳಿಗೆ ಸಂಬಂಧಪಟ್ಟಂತವನ್ನ SIT ಗಳವರು ಇದುವರೆಗೂ ಬಹಳ ದಿವಸಗಳಿಂದ ಆಗಿರ್ತಕ್ಕಂಥ ಮಿಸ್ಸಿಂಗ್ ಕೇಸ್ಗಳಲ್ಲಿ ತನಿಖೆನ ಮಾಡ್ಲೇಬೇಕಾಗುತ್ತೆ. ಮಾಡ್ಲೇಬೇಕು. ಅವ್ರು ಯಾಕೆ ಪತ್ತೆ ಆಗ್ಲಿಲ್ಲ, ಇವ್ರು ಯಾರು, ಬಾಡಿ ಎಲ್ಲಿ ಸಿಕ್ತು, ಯಾವ ಜಾಗದಲ್ಲಿ ನೋಡಿದ್ರಿ, ಇದನ್ನೆಲ್ಲ ನಾವು ಇವಾಗ ಪೂರ್ಣ ಪ್ರಮಾಣದಲ್ಲಿ ನೋಡ್ಲೇಬೇಕಾಗ್ತದೆ. ಯಾಕಂದ್ರೆ ಮೊದಲನೇ ಕೆಲಸನೇ ಅದು. ಮುಂದಕ್ಕೆ ಆಗುದೇ ಇಲ್ಲ. ಆಮೇಲೆ ಮಾಡುವಂತದ್ದು. ಆ ಕಾರಣಕ್ಕೋಸ್ಕರನೇ ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಇದೊಂದು ದೊಡ್ಡ ಚಾಲೆಂಜ್. ಬಟ್ ಇದ್ರ ಮಧ್ಯೆ ಏನಾಗಿದೆ ಅಂತಂದ್ರೆ, ಈಗಾಗ್ಲೇನೆ ಈಗ ಅವರು ಕೋರ್ಟಲ್ಲಿ ಕಾರ್ಯ ತಗೊಳ್ಳೋದಕ್ಕೆ ಅವನನ್ನ ದಸ್ತಗಿರಿ ಮಾಡಿದ್ದಾರೆ, ಮತ್ತೆ ಅವನ ದಸ್ತಗಿರಿ ಮಾಡಿ ಜೈಲಿಗೆ ಬಿಟ್ಟಿದ್ದಾರೆ, ಮತ್ತೆ ಫ್ಯಾಬ್ರಿಕೇಟಿಂಗ್ ಎವಿಡೆನ್ಸ್ ಮಾಡಿದ್ದಾರೆ ಅಂತ ಬರ್ತಾ ಇದೆ. ಮತ್ತೆ ಯಾರ್ಯಾರು ಮಾಡಿದ್ದಾರೆ, ಕಾನ್ಸ್ಪಿರಸಿ ಮಾಡಿದ್ದಾರೆ ಫ್ಯಾಬ್ರಿಕೇಟಿಂಗ್ ಮಾಡೋದಕ್ಕೆ ಅಂತ ಬರ್ತಾ ಇದೆ. ಅವ್ರನ್ನ ಯಾವಾಗ ಬೇಕಾದ್ರೂ ದಸ್ತಗಿರಿ ಮಾಡಬಹುದು. ಏನು ಅಯ್ಯೋ ಯಾಕಪ್ಪ ಬಿಟ್ಬಿಡ್ತಾ ಇದಾರೆ, ಏನ್ ಕತೆ, ಹಿಂಗ್ ಬಿಟ್ಬಿಟ್ಟು ಇವೆಲ್ಲ ಹೊಟ್ಟೋದ್ರ, ಏನ್ ಸರ್ಕಾರ ಅವ್ರು ಸಪೋರ್ಟ್ ಮಾಡ್ತಾ ಇದೆಯಾ, ಹಾಗೆ ಹೀಗೆ ಅಂತ ಹೇಳಿ ಅಂತ ಅಲ್ಲ. ಹಲವಾರು ಕಾನೂನಿನ ಇವಿರ್ತವೆ, ಬಿಟ್ಬಿಡಕ್ ಆಗುದಿಲ್ಲ. ಅವರು ನಾಳೆ ದಿವಸ SIT ಅವ್ರು ಜೈಲ್ಗೆ ಹೋಗ್ಬಿಡ್ತಾರೆ. ತಮಾಷೆ ಮಾತಲ್ಲ. ನಾಳೆ ದಿವಸ ಇನ್ನೊಂದು ಏಜೆನ್ಸಿ ಅವರು ಹಿಡ್ಕೊಂಡು ಹಾಕೊಂಡು ಕುಕ್ಬಿಡ್ತಾರೆ. ನಾವೇನಾದ್ರೂ ನಮ್ಮನ್ನ ಫ್ಯಾಬ್ರಿಕೇಟಿಂಗ್ ಎವಿಡೆನ್ಸ್ ಹಾಕ್ಬಿಟ್ಟು ಒಳಗ್ ತಳ್ಬಿಡ್ತಾರೆ ನಮ್ಮನ್ನ. CBI ಕೈಗೆ ಏನಾರ ಹೋಗ್ಬಿಡ್ತು ಅಂದ್ರೆ ಅದು. ಆ ಕಾರಣಕ್ಕೆ ಇದ್ರಲ್ಲಿ ಯಾರಾದ್ರೂ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು SIT ನಲ್ಲಿ ನಾಳೆ ದಿವಸ ನಾವು 100% ಅದ ದಂಡ ತೆತ್ತಬೇಕಾಯ್ತದೆ. ಎಸ್ಪೆಷಲಿ SIT ಆದಾಗ. ಯಾಕೆಂದ್ರೆ SIT ಆದ ತಕ್ಷಣ ಏನಾಗುತ್ತೆ, ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೇಲ್ಗಡೆ ಯಾರಾದ್ರೂ ಅದನ್ನ ತನಿಖೆನ ಮಾಡೇ ಮಾಡ್ತಾರೆ ಅಂತ ತಿಳ್ಕೊಂಡು ನಾವ್ ಅದ್ರ ಲವಲೇಶನ್ ಸಹ ಒಂದು ಸಣ್ಣ ಪ್ರಮಾದ ಆಗಿರೋ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಸುಮ್ನೆ ಅಲ್ಲಿ ಏನಾರ ಕೇಳ್ದಂಗೆ ತಮಟೆ ಹೊಡೆದ್ರು ನಮ್ಮನ್ನ ಮುಂದಿನ ದಿವಸದಲ್ಲಿ ನಗಾರಿ ಮಾಡಾಕ್ ಬಿಡ್ತಾರ ಅವರು. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ನೋ ಕಾಂಪ್ರಮೈಸ್ ಇನ್ ಇನ್ವೆಸ್ಟಿಗೇಷನ್. ನಮ್ಮನ್ನ ಮಾಡಿದಿರಾ ಬಿಡಿ, ನಮ್ಮ ಆತ್ಮಸಾಕ್ಷಿಯಾಗಿ ಮಾಡ್ತೀವಿ. ನಮ್ಗೆ ಏನಾದ್ರೂ ನೀವು ಡೈರೆಕ್ಷನ್ ಕೊಡಕ್ ಹೋದ್ರೆ ನನ್ನನ್ನು ತೆಗೆದಾಕಿ ನಾನು ಇರಲ್ಲ ನಿಮ್ಮ ಹತ್ರ ನಾನು ತನಿಖೆ ಮಾಡೋದಕ್ಕೆ ಅಂತ ಆಚೆ ಬಂದ್ಬಿಡ್ಬೇಕು. ಇಲ್ಲಾಂದ್ರೆ ನಾಳೆ ದಿವಸ ಕೆಲಸ ಕಳ್ಕೊಂಡು ಮನೆಗೆ ಬಂದ್ಬಿಡ್ಬೇಕಾಯ್ತದೆ. ಆ ಕಾರಣಕ್ಕೆ ಬಹಳ ಇದ್ರಲ್ಲಿ ಅತ್ಯಂತ ಗಟ್ಟಿತನ ಬೇಕು. ಮತ್ತೆ ಯಾರು ಏನ್ ಇರ್ತದೋ ಅದನ್ನೇ ಮಾಡ್ಬೇಕು. ಒಂದ್ ಚಿಕ್ಕದು ಸಹ ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ನಾಳೆ ದಿವಸ ಗೊತ್ತಾಗ್ಬಿಡ್ತದೆ. ಆ ಕಾರಣಕ್ಕೆ ಈ SIT ಇರೋದ್ರಿಂದ ನನ್ನ ಲೆಕ್ಕದಲ್ಲಿ ತಪ್ಪಾಗಲ್ಲ. ಯಾರದೇ ಇದಕ್ಕೆ ತಮಟೆಗಳಿಗೆ ಕುಣಿಯುವಂತದ್ದು ನನ್ನ ಲೆಕ್ಕದಲ್ಲಿ ಅವಶ್ಯಕತೆನೂ ಇಲ್ಲ. ಪೊಲೀಸರು ಖಂಡಿತವಾಗ್ಲೂ ಸರಿಯಾದಂತ ಸಮಯದಲ್ಲಿ ಯಾರ್ಯಾರು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಕೇಶವ್ ಅವರ, ಈಗ ತಿಮ್ರೋಡಿ ಅವರ ದೂರಿನ ಪ್ರಕಾರ 2006ರಿಂದ 2010 ಈ ಸಂದರ್ಭದಲ್ಲಿ ವಸತಿ ನಿಲಯಗಳಲ್ಲಿ ಅಥವಾ ಲಾಡ್ಜ್ಗಳಲ್ಲಿ ಆಗಿದ್ದಿರಬಹುದಾದ UDR ಕೇಸ್ಗಳನ್ನು ಕೊಲೆ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿ ಹೋಗಿದ್ದಾರೆ. ಪ್ರಾಬ್ಲಮ್ ಏನು ಇಲ್ಲಿ? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಪ್ರಾಬ್ಲಮ್ ಏನು? ಅಥವಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ನಲ್ಲಿ ಆ ಟೈಮಲ್ಲಿ ಒಂದು ದಾಖಲೆ ಕೂಡ ನೀವು ಇಟ್ಟಿರಬೇಕಾಗತ್ತೆ. ಯಾವ್ಯಾವ ಲಾಡ್ಜಪ್ಪ, ಅದೇನದು ಗಾಯತ್ರಿನಾ, ವೈಶಾಲಿನಾ, ಬೇರೆ ಯಾವುದಾದ್ರೂ ಶರಾವತಿನ, ಯಾವುದು ಲಾಡ್ಜ್ ಅದು? ಇಂಥ ವಿಚಾರ ಬಂದಾಗ ಆ ದಾಖಲೆ ಇಟ್ಟಿರ್ತಾರಲ್ಲ ನೀವು, ಸಕಾರಣಗಳು, ಇಂಥ ವ್ಯಕ್ತಿ ಹೀಗಿದ್ರು, ಇದೆಲ್ಲ ನೀವು ಕೊಡಬಹುದಲ್ಲ ಕೇಶವ್ ಅವರೇ? ಈಗ ದಾಖಲೆಗಳು ಅಂತ ಹೇಳಿದ್ರೆ ನಾವು ಯಾವ ದಾಖಲೆಗಳನ್ನು ಕೊಡ್ಲಿಕ್ಕೆ ಆಗ್ತದೆ ಸರ್? ನಮ್ಮಲ್ಲಿ ಏನು UDR ಆಗಿ ಪೊಲೀಸ್ ರಿಕ್ವೆಸ್ಟ್ ಆದ ಮೇಲೆ ವೋಚರ್ ಕೊಡುವಂತದ್ದು ಮಾತ್ರ ನಮ್ಮಲ್ಲಿ ದಾಖಲೆ. ಅವರ ರಿಕ್ವೆಸ್ಟ್ ಲೆಟರ್ ನಮಗೆ ದಾಖಲೆ. ಅಲ್ಲಿಂದ ನಾವು ದಫನಕ್ಕೆ ಕೊಡುವಂತ ಸಂಭಾವನೆ ಇದೆಯೋ ಅದು ಮಾತ್ರ ದಾಖಲೆ. ಅದನ್ನು ಬಿಟ್ರೆ ನಮ್ಮಲ್ಲಿ ಬೇರೆ ದಾಖಲೆಗಳು ಏನಿದಾವೆ? ವೈಶಾಲಿ ಅಂತ ಹೇಳುವಂತ ಲಾಡ್ಜ್ ಇದೆಯೋ ಇಲ್ವಾ, ಲೈಸೆನ್ಸ್ ಕೊಟ್ಟಿದೆಯೋ ಇಲ್ವಾ ಅಂತ ಹೇಳುವಂತದ್ದು ನಮ್ಮಲ್ಲಿ ದಾಖಲೆ. ಅದನ್ನು ಬಿಟ್ರೆ ಆ ಲಾಡ್ಜಿನ ಬಗ್ಗೆ ಯಾರಿಗೆ ರೂಮ್ ಕೊಟ್ಟಿದ್ರಿ, ಏನು ಮಾಡಿದ್ರಿ ಅಂತ ಹೇಳುವಂತ ಕೇಳುವ ಅಧಿಕಾರ ನಮಗೆ ಇಲ್ಲ. ಅದೆಲ್ಲ ಪೊಲೀಸ್ ಇಲಾಖೆಗೆ ಬಿಟ್ಟಂತದ್ದು ಕಾನೂನಾತ್ಮಕ ಆದಂತ ವಿಚಾರಗಳು. ಇದನ್ನು ಬಿಟ್ಟರೆ ಪಂಚಾಯತ್ ನಲ್ಲಿ ಬೇರೆ ಯಾವ ದಾಖಲೆಗಳನ್ನು ಇಟ್ಟುಕೊಳ್ಳುವಂತ ಅವಶ್ಯಕತೆನೂ ಇಲ್ಲ, ಅಥವಾ ಅಂತ ಸಂದರ್ಭಗಳು ಕೂಡ ಇಲ್ಲ. ಇಷ್ಟೇ ದಾಖಲೆಗಳು ಪಂಚಾಯತ್ ಅಲ್ಲಿ ಇರುವಂತದ್ದು. ಬಟ್ ಇಲ್ಲಿ ಒಂದು ಅನುಮಾನ ಬರೋದೇನು ಗೊತ್ತಾ ಕೇಶವ್ ಅವರೇ? ಈಗ ಇವ್ರು ಯಾರೇ ದೂರು ಕೊಡ್ಲಿ,
ಅದು ತೀರಾ ಕೊಡಲೇಬಾರ್ದು, ಕಾನೂನಲ್ಲಿ ಆ ಥರ ಕೊಡಬಾರ್ದು ಅಂತ ಇದೆ, ಆ ಥರದ್ದು ನಾನು ಹೇಳ್ತಾ ಇಲ್ಲ. ಇಲ್ಲಿ ಏನಂದರೆ ಇನ್ಸ್ಟಾಲ್ಮೆಂಟಲ್ಲಿ ಬರ್ತಾ ಇದೆಯಾ ಇಲ್ಲಿ ಎಲ್ಲ ನನಗಿಷ್ಟು ಅನುಮಾನಗಳಿದೆಯಪ್ಪ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಂಥೇಳಿ ಒಮ್ಮೆ ತಂದು ಒಂದು ದೂರು ಕೊಡೋದು ಬೇರೆ. ಹಂತವಾಗಿ ಒಮ್ಮೆ ಮಟ್ಟಣ್ಣನವರ್, ಒಮ್ಮೆ ಮಹೇಶ್ ಶೆಟ್ಟಿ ತಿಮರೋಡಿ, ಒಮ್ಮೆ ಈ ಕಡೆ ಚಿನ್ನಯ್ಯ, ಇನ್ನೊಂದು ಕಡೆ ಬಂದರೆ ಇದ್ಯಾರೋ ವಿಠಲಗೌಡ, ಇನ್ಯಾರೋ ಮನಾಫು, ಇನ್ನೊಂದು ಯಾರೋ ಯೂಟ್ಯೂಬರು. ಈ ಸ್ಟೇಜಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ? ಸರ್, ಇದೊಂಥರ ಜಿದ್ದಿಗೆ ಬಿದ್ದಾಗಿದೆ ಅವರು. ಓಕೆ, ಪ್ರಥಮವಾಗಿ ಒಬ್ಬ ದೂರುದಾರ ಬಂದರು, ದೂರ ಕೊಟ್ಟರು. ಅವರದ್ದು ಏನೋ ಸ್ವಲ್ಪ ಎಡವಟ್ಟಾಗ್ತಿದೆ ಅಂತ ಹೇಳೋದು ಇನ್ನೊಂದು 2 ಜನ ದೂರುದಾರರನ್ನು ಸೃಷ್ಟಿ ಮಾಡಿದ್ರು. ಆ ದೂರುದಾರರು ಬಂದು ಏನು ಆ ದೂರುದಾರ ಹೇಳಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಹೇಳಿದ್ರು. ಆಮೇಲೆ ಮೊನ್ನೆ ನಿಮ್ಮ ಮಟ್ಟಣ್ಣವರು ಹೋಗಿ ಒಂದು ದೂರನ್ನು ಕೊಟ್ಟರು. ಆಮೇಲೆ ಜಯಂತ್ರವರು ಒಂದು ದೂರನ್ನು ಕೊಟ್ಟರು. ಈಗ ನಿನ್ನೆ ತಿಮರಡಿ ಅವರೊಂದು ದೂರನ್ನು ಕೊಟ್ಟರು. ಇವರೊಂದು ಅವರಾಗಿ ಜಿದ್ದಿಗೆ ಬಂದು ಕೊಟ್ಟಾಗೆ ಇದೆ. ಬೇರೆ ಯಾರು ಇದರಲ್ಲಿ ಇಂಡಿಪೆಂಡೆಂಟ್ ಯಾರಾದ್ರೂ ಬಿಟ್ಟರೆ, ಇವರನ್ನು ಬಿಟ್ಟರೆ ಬೇರೆ ಯಾರಾದ್ರೂ ಇಂಡಿಪೆಂಡೆಂಟ್ ಆಗಿ ಬಂದು ಕೊಡ್ತಾ ಇದ್ದಾರಾ? ಅಥವಾ ಯಾರಾದ್ರೂ ಬಂದಿದ್ರು ಕೂಡ ಅದು ಇವರ ಹಿಂದೆ ಇದ್ದವರೇ ಬಂದು ಕೊಡುವಂಥದ್ದು. ಇವರು ಕಳಿಸಿದಂತ ಏನು ದೂರುದಾರರು ಇದ್ದಾರೆ ಅವರೇ ಬಂದು SIT ಅಲ್ಲಿ ದೂರನ್ನು ದಾಖಲು ಮಾಡುವಂಥದ್ದು. ಹಾಗಾಗಿ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಯಾವ ದೂರುಗಳು ಕೂಡ ಅವರ ಪರವಾಗಿ ಇಲ್ಲ, ಅಥವಾ ನಮಗೆ ಇದು ನಾಳೆ ರಿವರ್ಸ್ ಹೊಡಿತದೆ ಅಂತ ಹೇಳೋದು ಹೆದರಿಕೆ ಇದೆ. ಅದಕ್ಕಾಗಿ ಏನಾದ್ರೂ ಒಂದು ಮಾಡಿ ಇದನ್ನು ದಿಕ್ಕು ತಪ್ಪಿಸುವಂತ ಕೊಡ್ತಿದ್ದಾರಾ, ಅಥವಾ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂತ ದೃಷ್ಟಿಯಿಂದ ಕೊಡ್ತಿದ್ದಾರಾ ಅಂತ ಹೇಳುವಂಥದ್ದನ್ನು ನಾವೀಗ ಹೇಳಲಿಕ್ಕೆ ಆಗುದಿಲ್ಲ ಸರ್. ಓಕೆ, ನಾನೀಗ ಸಂಕೇತ್ ಸರ್ ಈಗ ದೂರುಗಳ ವಿಚಾರದಲ್ಲಿ ಒಂದು ಸಲ ಕೊಟ್ಬಿಟ್ಟು ಕೈ ತೊಳ್ಕೋಬೇಕು ದೂರುಗಳು. ಇವರು ಒಂದೊಂದು ಬಾಣಗಳು ಫೈಲ್ ಆದಂಗೆ ಹೊಸ ಬಾಣಗಳನ್ನು, ಹೊಸ ಅಸ್ತ್ರಗಳನ್ನು ಬೇರೆ ಬೇರೆ ದಿಕ್ಕಿನಿಂದ ಪ್ರಯೋಗಿಸ್ತಾ ಇದ್ದಾರೆ. ಒಂಥರ ಮಾಯಾವಿ ಯುದ್ಧ, ಇಂದ್ರಜಿತು ಮಾಡ್ತಾ ಇದ್ದಂತೆ ಈ ಮಾಯಾವಿ ಯುದ್ಧವನ್ನು ಆ ಥರ ಇದು ಮಾಯಾವಿ ಯುದ್ಧ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ಪರ್ಸೆಪ್ಷನ್ ಅಥವಾ ಒಪಿನಿಯನ್ ಅಥವಾ ಇರ್ತಕ್ಕಂಥ ವಿಚಾರ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ದೂರುಗಳ ವಿಚಾರದಲ್ಲೂ ಒಂದು ಕ್ರಮ ಅಂತ ಏನಾದರೂ ಇದೆಯಾ? ಅವ್ರು ಎಷ್ಟು ಜನ ಬೇಕಾದ್ರೂ ಬಂದು ಕೊಡಬಹುದು SITಯ ಮುಂದೆ, ಯಾವ ಅನುಮಾನ ಇದ್ರೂ ಕೊಡಬಹುದು ಅಂತ ಏನಾದರೂ ಇದೆಯಾ ಅಂತ? ಕಾನೂನು ಈ ದೂರಿಗೆ ಸಂಬಂಧಪಟ್ಟಂಗೆ, ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎನಿವನ್ ಕ್ಯಾನ್ ಸೆಟ್ ದ ಕ್ರಿಮಿನಲ್ ಲಾ ಇನ್ ಮೋಷನ್ ಅಂತ ಇದೆ. ಅಂದ್ರೆ ಈ ವಿಕ್ಟಿಮ್ಸ್ ಇದ್ದವರು ಮಾತ್ರ ಅಲ್ಲಿ ಹೋಗಿ, ಸಂತ್ರಸ್ತರು ಮಾತ್ರ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕು, ಅಥವಾ ಕಾನೂನನ್ನ ಚಲಾವಣೆಗೆ ತರಬೇಕು ಅಂತಿಲ್ಲ. ಯಾರಾದ್ರೂ ಅದನ್ನ ಕಂಪ್ಲೇಂಟ್ ನ ಕೊಡಬಹುದು. ಇದು ಒಂದು ಕಾನೂನಲ್ಲಿರುವಂತ ಅವಕಾಶ. ಮತ್ತೆ ಎರಡನೇದು, ಯಾವಾಗ ಏನೇನು ಮಾಹಿತಿ ಸಿಕ್ಕಾಗ ಕೆಲವು ಜನ ಕಂಪ್ಲೇಂಟ್ ಅನ್ನ ಕೊಡ್ತಾ ಇರ್ತಾರೆ, ಅಥವಾ ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡ್ತಾ ಇರ್ತಾರೆ. ಈಗಲೇ ಅಪ್ರೋಚ್ ಮಾಡ್ಬೇಕಾಗಿತ್ತು, ಆಗ್ಲೇ ಅಪ್ರೋಚ್ ಮಾಡ್ಬೇಕಾಗಿತ್ತು ಅಂತ ಹೇಳಕ್ ಆಗಲ್ಲ. ಅದು ಅಪ್ರೋಚ್ ಮಾಡಿದ ನಂತರ ಒಂದ್ಸರಿ ಕಾಗ್ನಿಜಬಲ್ ಅಫೆನ್ಸ್ ಇತ್ತು ಅಂತಂದ್ರೆ ಅದನ್ನ ತನಿಖೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಲೇಬೇಕಾಗತ್ತೆ. ಕಂಪ್ಲೇಂಟ್ ಮೊದಲು FIR ರಿಜಿಸ್ಟರ್ ಆದ ನಂತರ ತನಿಖಾ ಹಂತದಲ್ಲಿ ಅದು ಸತ್ಯನೋ ಸುಳ್ಳು ಅನ್ನೋದು ಪರಿಶೀಲನೆ ಆಗುತ್ತೆ, ತನಿಖೆ ಆಗುತ್ತೆ. ನಂತರ ಅದು ಸತ್ಯವಾಗಿದ್ರೆ ಅದರಲ್ಲಿ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡ್ತಾರೆ, ಸತ್ಯಕ್ಕೆ ದೂರವಾಗಿದ್ರೆ ಅದರಲ್ಲಿ B ರಿಪೋರ್ಟ್ ಫೈಲ್ ಮಾಡ್ಲಾಗ್ತಾರೆ. ಈಗ ಆದ್ರೆ ಈ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡೋದಿಲ್ಲ ಅನ್ನೋದಾಗ್ಲಿ, ಅಥವಾ FIR ಯಾವುದೇ ಮಾಡಿ ಅದನ್ನ ತನಿಖೆನೆ ಮಾಡೋದಿಲ್ಲ ಅನ್ನೋದಾಗ್ಲಿ, ಆ ಸ್ವಾತಂತ್ರ್ಯ, ಆ ಹಕ್ಕು ಕಾಗ್ನಿಜಬಲ್ ಅಫೆನ್ಸ್ ಆಗಿದೆ ಅಂದಾಗ ತನಿಖಾಧಿಕಾರಿಗಳಿಗೆ ಇರೋದಿಲ್ಲ. ಹಾಗಾಗಿ ಯಾವುದೇ ಕಾಗ್ನಿಜಬಲ್ ಅಫೆನ್ಸ್ ಅಂತ ಬಂದಾಗ ಅದು ತನಿಖೆ ಆಗ್ಲೇಬೇಕಾಗಿರುವಂತ ವಿಚಾರ, ಅದು ತನಿಖೆ ಆಗೇ ಆಗುತ್ತೆ. ಸತ್ಯ ಸುಳ್ಳು ಇದು ನಂತರದ ದಿನಗಳಲ್ಲಿ ತನಿಖಾ ಹಂತದಲ್ಲಿ ಗೊತ್ತಾಗುವಂತ ವಿಚಾರ. ಹಾಗಾಗಿ ಈಗಲೇ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬೇಕಾಗಿತ್ತು, ಆಗ್ಲೇ ಆಗ್ಬೇಕಾಗಿತ್ತು ಅನ್ನೋದು ತಪ್ಪು. ಅಕಸ್ಮಾತ್ ಬಿಲೇಟೆಡ್ ಕಂಪ್ಲೇಂಟ್ ಇತ್ತು ಅಂತಂದ್ರೆ, ಅದಕ್ಕೆ ಪೂರಕವಾದ ಅಂಶಗಳು ಇರ್ಲಿಲ್ಲ ಅಂತಂದ್ರೆ, ಕಂಪ್ಲೇಂಟ್ ನಲ್ಲಿ ಡೀಟೇಲ್ಸ್ ಪರ್ಟಿಕ್ಯುಲರ್ಸ್ ಬಿರೆಫ್ಟ್ ಇತ್ತು ಅಂದ್ರೆ, ಕಡಿಮೆ ಇತ್ತು ಅಂದ್ರೆ, ಅದರಲ್ಲಿ ಸಮಂಜಸವಾಗಿರ್ಲಿಲ್ಲ ಅಂದ್ರೆ, ಅದ್ರ ಕೊಟ್ಟಿರುವಂತ ದಾಖಲೆಗಳಾಗ್ಲಿ ಅಥವಾ ಮಾಹಿತಿ ಆಗ್ಲಿ ಸಮರ್ಪಕವಾಗಿರ್ತಾ ಇದ್ರೆ ಅದರಲ್ಲಿ B ರಿಪೋರ್ಟ್ ಸಲ್ಲಿಸಲಾಗ್ತದೆ. ಆದ್ರೂ ಕೂಡ ಕಂಪ್ಲೇಂಟ್ ಅನ್ನು ಈಗಲೇ ಮಾಡ್ಬೇಕಾಗಿತ್ತು, ಆಗ್ಲೇ ಮಾಡ್ಬೇಕಾಗಿತ್ತು, ಇವರೇ ಮಾಡ್ಬೇಕಾಗಿತ್ತು, ಅವರೇ ಮಾಡ್ಬೇಕಾಗಿತ್ತು ಅಂತ ಹೇಳೋದು ಆಗಲ್ಲ ಕಾನೂನಿನಲ್ಲಿ ಅಂತ ನನ್ನ ಅಭಿಪ್ರಾಯ. ಫೈನ್. ಉಮೇಶ್ ಸರ್, ಈಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅರೆಸ್ಟ್ ಅನ್ನೋ ವಿಚಾರ, ಈಗ ಅರೆಸ್ಟ್ ಅವ್ರನ್ನೀಗ ಚಿನ್ನಯ್ಯ ಒಬ್ಬ ಅರೆಸ್ಟ್ ಆಗಿದ್ದದ್ದು ಹೌದು, ಇನ್ನೊಂದು ಕಡೆ ಚೆಕ್ ಮಾಡಿ ಇನ್ಯಾರೂ ಅಷ್ಟಾಗಿ ಅರೆಸ್ಟ್ ಆಗಲಿಲ್ಲ, ಪೊಲೀಸರು ವಶಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಬರುತ್ತೆ. ಆಯಿತು, ಈ ಒಂದು ಒತ್ತಡದ ಕಾರಣಕ್ಕೋ ಜನಗಳು ಹೇಳೋ ಕಾರಣಕ್ಕೋ ಪೊಲೀಸರು ಹಂಗೆಲ್ಲ ಮಾಡೋಕ್ಕೆ ಬರಲ್ಲ. ನಾಳೆ ದಿನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಕೋರ್ಟ್ ಮುಂದೆ ನಿಲ್ಲಿಸಿದ್ರು ಕೂಡ ಏನು ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀರಪ್ಪ ಇವ್ರನ್ನ ಅಂತ ಕೋರ್ಟ್ ಕೇಳುತ್ತೆ. ಕೋರ್ಟ್ ಕೇಳಿದಾಗ ಸಕಾರಣಗಳನ್ನ SIT ಕೊಡಲೇಬೇಕು. ತಪ್ಪಿಸ್ಕೊಂಡು ಓಡೋಗ್ಬಿಡ್ತಿದ್ದ, ದೇಶ ಬಿಟ್ಬಿಡ್ತಿದ್ದ, ವೀಸಾ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ, ಇಲ್ಲೆಲ್ಲ ಬಂದಿದ್ದಾನೆ ಅವನು, ಏನೋ ಒಂದು ಕಾರಣ ಕೊಡಬೇಕಾಗತ್ತೆ. ಆ ಕಾರಣ ಕೊಟ್ಟು ಕನ್ವಿನ್ಸ್ ಮಾಡದೇ ಇದ್ದರೆ ಚೀಮಾರಿ ಗ್ಯಾರಂಟಿ, ಆ ಥರ ಎಲ್ಲ ಅರೆಸ್ಟ್ ಮಾಡೋಕ್ಕೆ ಬರಲ್ಲ, ಬಿಟ್ಟು ಕಳಿಸ್ರಿ ಅವ್ರನ್ನ ಅಂತೆಲ್ಲ ಬೇಲ್ ಕೊಡಿ ಅಂತ ಹೇಳಬಹುದಾಗುತ್ತೆ. ಸೊ ಇಲ್ಲಿ ಅರೆಸ್ಟ್ ಅನ್ನೋದನ್ನೇ ಈ ತನಿಖೆಯಲ್ಲಿ ತುಂಬ ತೀವ್ರ ಸ್ವರೂಪದಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆಯಾ ಅಂತ ಉಮೇಶ್ ಸರ್?
ರಮಾಕಾಂತ್ ನೋಡಿ, ಯಾವುದೇ ಒಂದು ಕೇಸ್ ಒಳಗಡೆ ಅಂದ್ರೆ ನಾವು ತನಿಖಾ ಕಾಲದಲ್ಲಿ ತನಿಖೆ ಮಾಡ್ಕೋಗ್ತಾ ಇರ್ತಕ್ಕಂಥದ್ರಲ್ಲಿ ನೇರವಾಗಿ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಯಾರು ಭಾಗಿಯಾಗಿದ್ದಾರೆ ಅಂತ ಅನ್ನುವಂಥದ್ದು ತನಿಖಾ ಕ್ರಮದಲ್ಲಿ ಬರ್ತಕ್ಕಂಥದ್ದು. ಪ್ರತ್ಯಕ್ಷವಾಗಿ ಅವರು ಭಾಗಿಯಾಗಿದ್ದಾರೆ ಅಂತ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಾಗಿ ಪೂರ್ವಕವಾದಂತಹ ನಮ್ಮ ಹತ್ರ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇರ್ತವೆ. ಪರೋಕ್ಷವಾಗಿ ಯಾರಾಗಿದ್ದಾರೆ ಅಂತ ಅನ್ನುವಂಥದ್ದನ್ನ ನಾವು ಯಾರ್ದೋ ಇನ್ನೊಬ್ರು 4 ಸ್ಟೇಟ್ಮೆಂಟ್ಗಳು ತಗೋಬಿಟ್ಟು ಆ ಸ್ಟೇಟ್ಮೆಂಟ್ಗಳು ಬರ್ಕೊಬಿಟ್ಟು ಅವ್ರನ್ನ ದಸ್ತಗಿರಿ ಮಾಡೋಕ್ ಆಗುದಿಲ್ಲ. ಅದಕ್ಕೆ ಕೊರಾಬರೇಟಿವ್ ಎವಿಡೆನ್ಸ್ ಅಂತ ಕರಿತೀವಿ ನಾವು. ಅದಕ್ಕೆ ಪೂರಕವಾದಂತ ಎವಿಡೆನ್ಸಸ್ ಗಳನ್ನ ನಾವು ಕಲೆಕ್ಟ್ ಮಾಡ್ಬೇಕು. ಹೇಗೆ ಮಾಡಿದ್ರು ಇವರು, ಎಲ್ಲಿ ಹೋದ್ರು, ಏನ್ ಕತೆ, ಯಾವ ತರ ಕಾನ್ಸ್ಪಿರಸಿ ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು, ಅದರಿಂದ ಲಾಭ ಏನು, ಮತ್ತೆ ಅದ್ರ ಜೊತೆನಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ರು, ಆಮೇಲೆ ಅದ್ರ ಮೂಲೋದ್ದೇಶ ಏನಾಗಿತ್ತು ಅಂತ ಅನ್ನುವಂಥದ್ದು ಪ್ರತಿಯೊಂದು ಎಸ್ಟಾಬ್ಲಿಷ್ ಮಾಡ್ಬೇಕಾಗ್ತದೆ ನಾವು ನಾಳೆ ದಿವಸ. ಇಲ್ಲ ಅಂತಂದ್ರೆ ಅವನು ವರ್ಷ ಹೊಟ್ಟೋಗ್ತಾನೆ, ಇನ್ನೆಲ್ಲೋ ಹೊಟ್ಟೋಗ್ತಾನೆ, ಬೇರೆ ಎಲ್ಲೋ ಋಷಿಕೇಶ ಕೊಟ್ಟೋಗ್ತಾನೆ ಅಂತ ನಾವು ಅರೆಸ್ಟ್ ಮಾಡೋಕ್ ಆಗುದಿಲ್ಲ. ಅದು ಅದ್ರ ಕಾನೂನಿಲ್ಲ, ಆತರ ಇಲ್ವೂ ಇಲ್ಲ, ತಪ್ಪಿಸ್ಕೊಟ್ಟೋಗ್ಬಿಡ್ತಾನೆ. ಬಹಳ ಅವನ ವಿರುದ್ಧವಾಗಿರ್ತಕ್ಕಂಥದ್ದು, ಕಾನ್ಸ್ಪಿರಸಿಗೆ ಸಂಬಂಧಪಟ್ಟಂತದ್ದು ಮತ್ತೆ ಪ್ರತ್ಯಕ್ಷವಾಗಿ ಭಾಗಿಯಾಗಿದ್ದಾನೆ ಎನ್ನುವಂತ ಎವಿಡೆನ್ಸಸ್ ಗಳನ್ನ ನಾವು ಕಲೆಕ್ಟ್ ಮಾಡ್ಬೇಕಾಗ್ತದೆ. ಒಬ್ಬ ಮನುಷ್ಯನ ದಸ್ತಗಿರಿ ಮಾಡ್ಬೇಕು ಅಂದ್ರೆ ದಸ್ತಗಿರಿ ಮಾಡ್ಬಿಟ್ಟಾದ್ಮೇಲೆ ನಾನೆಲ್ಲಾ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀನಿ ಅಂತ ಅನ್ನುವಂಥದ್ದಲ್ಲ ಕ್ರಮ. ದಸ್ತಗಿರಿ ಮಾಡೋಕ್ ಮೊದಲೇ ನಮ್ಮ ಹತ್ರ ಸಾಕ್ಷ್ಯಾಧಾರಗಳಿದ್ರೆ ಮಾತ್ರನೇ ಒಬ್ಬ ಮನುಷ್ಯನ ದಸ್ತಗಿರಿ ಮಾಡುವಂತದ್ದು. ಸಾಕ್ಷ್ಯಾಧಾರಗಳಿಲ್ಲದೆ ದಸ್ತಗಿರಿ ಮಾಡಾದ್ಮೇಲೆ ನಾನೆಲ್ಲ ತನಿಖೆ ಮಾಡ್ಬಿಟ್ಟು ಅವನನ್ನ ಮಾಡ್ತೀನಿ ಅನ್ನೋದಕ್ಕೆ ನಮ್ಮಲ್ಲಿ ಅದನ್ನ ನಮ್ಮ ಇದು CRPC ಏನಿದೆಯಲ್ಲ, ನಮ್ಮ ಕಾನೂನಿನ ಕ್ರಮ, ಅದನ್ನ ಘೋಷಿಸುವುದು ಇಲ್ಲ, ಆತರ ಇಲ್ಲವೂ ಇಲ್ಲ. ಅದು ಅವನನ್ನ ಒಬ್ಬನ ಕರ್ಕೊರ್ಬೇಕು, ದಸ್ತಗಿರಿ ಮಾಡ್ಬೇಕು ಅಂತಂದ್ರೆ ಪೂರಕವಾದಂತ ಎವಿಡೆನ್ಸಸ್ ಗಳು ಅವ್ರ ವಿರುದ್ಧವಾಗಿ ಆಗ್ಲೇ ನಮ್ಮ ಹತ್ರ ಇರ್ಬೇಕು. ಅದನ್ನೆಲ್ಲಾನು ನಾವು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಬರೀತೀವಿ ಕೋರ್ಟ್ಗೆ. ಅವ್ರು ಏನಾದ್ರು ನಮ್ಗೆ PC ಕಸ್ಟಡಿಗೆ ಬೇಕಾದಂತ ಸಮಯದಲ್ಲಿ ಏನೇನ್ಗೆಲ್ಲ ಬೇಕು, ನಾವ್ ಏನೇನ್ ಮಾಡಿದೀವಿ, ಈಗ ಇಂತಿಂತ ಎವಿಡೆನ್ಸಸ್ ಗಳು ಇಂಥವೆಲ್ಲ ಇದಾವೆ, ಕಲೆಕ್ಟ್ ಮಾಡ್ಬೇಕಾಗ್ತದೆ ಅಂತೇಳಿ ಕೆಲವಷ್ಟೆಲ್ಲ ಬರೆಯಲ್ಲ, ಬಹಳ ಗೌಪ್ಯವಾಗಿ ಇಡ್ತೀವಿ. ಏನ್ ಬೇಕು ಕೋರ್ಟ್ಗೆ ಅಷ್ಟು ಅವಶ್ಯಕತೆ ಇರ್ತಕ್ಕಂಥದ್ದು ಮಾತ್ರನೇ ನಾವು ಎಲಿಸಿಟ್ ಮಾಡ್ಬಿಟ್ಟು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಬರೆದು ಕಸ್ಟಡಿಗೆ ತಗೊಳ್ಳುವಂತ ಕೆಲಸ ಮಾಡ್ತೀವಿ ನಾವು. ಅದ್ರಲ್ಲೇನೆ ಆಲ್ಮೋಸ್ಟ್ ಏನು ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಎವಿಡೆನ್ಸಸ್ ನೋಟ್ಗಳು ಸಹ ಅಲ್ಲೇ ಪ್ರತ್ಯಕ್ಷವಾಗಿ ಕೋರ್ಟ್ ಗಳಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಇದ್ಬಿಡುತ್ತೆ. ಅವಾಗಲೇ ಗೊತ್ತಾಗೋಗುತ್ತೆ. ಯಾಕೆಂದ್ರೆ ಪಬ್ಲಿಕ್ ಡಾಕ್ಯುಮೆಂಟ್ ಯಾರು ಬೇಕಾದ್ರೂ ನಾಳೆ ದಿವಸ ಅದನ್ನ ತಗೋಬಹುದು, ಏನ್ ಮಾಡಿದಾರೆ ಪೊಲೀಸರು ಅಂತ ಅನ್ನುವಂಥದ್ದನ್ನ ನೇರವಾಗಿ ಅದನ್ನ ನೋಡ್ತಕ್ಕಂಥದ್ದೇ ಆಗ್ಲಿ, ಅದನ್ನ ಪರಿಮಾರಿಸಬಹುದು. ಮತ್ತೆ ತಪ್ಪು ಮಾಡಿದ್ದಾರೆ, ಸರಿ ಅದು ಬೇರೆ ವಿಚಾರ. ಆದ್ರೆ ಏನು ದಸ್ತಗಿರಿ ಮಾಡ್ತಕ್ಕಂಥದ್ದೇನೆ ಏನ್ ಅಂತಿಮ ಏನಲ್ಲ. ಅದನ್ನ ಯಾವ ಟೈಮಲ್ಲಿ ಬೇಕಾದ್ರೆ ಯಾಕಂದ್ರೆ ಎಸ್ಟಾಬ್ಲಿಷ್ ಆಗ್ಬೇಕು. ಈಗೆಲ್ಲೋ ಕೆಲವಷ್ಟು ಸ್ವಲ್ಪ ಇನ್ಸೆಕ್ಯೂರಿಟಿ ಇದೆ. ಏನಪ್ಪಾ ಇವರೆಲ್ಲ ಇಷ್ಟೊಂದು ನೇರವಾಗಿ ಭಾಗಿಯಾಗಿದ್ರು, ಈ ತರ ಅವರೆಲ್ಲ ಇಷ್ಟೊಂದೆಲ್ಲ ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇದ್ರು, ಈಗೆಲ್ಲ ಮಾಡ್ತಾ ಇದ್ರು ಇವ್ರನ್ನ ಹೇಳಿಕೆಗಳ ಮೇಲೆ ಮತ್ತೆ ಅವ್ರ ನಡತೆಗಳ ಮೇಲೆ ಇವ್ರನ್ನ ದಸ್ತಗಿರಿ ಮಾಡ್ಬೇಕಾಗಿತ್ತಲ್ಲ. ಏನಾದ್ರು ಸರ್ಕಾರ ಏನಾದ್ರು ಒಳಗಡೆನೆ ಏನಾದ್ರು ಸಪೋರ್ಟ್ ಮಾಡ್ಬಿಡ್ತಾ ಇದೆಯಾ ಅಂತ ಅನ್ನುವಂಥದ್ದು ಎಲ್ಲೋ ಅವ್ರಿಗೆ ಕಾಡ್ತಾ ಇದೆ ಕೆಲವಷ್ಟು ಜನಗಳಿಗೆ. ಸತ್ಯನೂ ಸಹ. ಯಾಕೆಂತಂದ್ರೆ ನೋಡ್ದಂತ ಯಾರೇ ಸಾರ್ವಜನಿಕರಿಗೂ ಹೌದಲ್ವಾ, ಇಷ್ಟೆಲ್ಲ ಭಾಗಿಯಾಗಿದ್ರು, ಕರ್ಕೊಂಡು ಓಡಾಡ್ತಾ ಇದ್ರು, ತಲೆಬುಡಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಮಾಡಿದ್ದಾರೆ, ಡೆಲ್ಲಿಗೆ ಹೋಗೋರೆ, ಒಂದ್ ಕಡೆ ಮಾತಾಡಿದ್ದಾರೆ, ಕೂತ್ಕೊಂಡಿದ್ದಾರೆ, ತಲೆಬುಡ ಎಲ್ಲಿ ಸಿಕ್ತು ಅಂತ ಕೇಳಲಿಲ್ಲ, ಇದೆಲ್ಲ ಮಾಡುದು ಎಲ್ಲೋ ಜನಗಳ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಏನೇನೋ ಇರ್ತದೆ. ಅದಕ್ಕೆಲ್ಲಾ ನಾವು ಪೂರಕವಾಗಿ ನಿಮ್ಗೆಲ್ಲ ಸಮಾಧಾನ ಮಾಡ್ಬಿಡ್ತೀವಿ ಅಂತ ದಸ್ತಗಿರಿನೇ ಒಂದ್ ಫೈನಲ್ ಅಲ್ಲ. ತನಿಖೆ ಇನ್ನೂ ಬಹಳ ಇದೆ, ಇನ್ನೂ ತುಂಬಾ ತನಿಖೆ ಮಾಡ್ತಕ್ಕಂಥದ್ದು, ಇನ್ನೂ ಅತ್ಯಂತ ಜವಾಬ್ದಾರಿ SIT ಅಧಿಕಾರಿಗಳಿಗೆ ಇರುವುದರಿಂದ ನನ್ನ ಲೆಕ್ಕದಲ್ಲಿ ಅಂತ್ಯ ಮಾಡ್ಕೊಂಡು ಎವಿಡೆನ್ಸಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ದಸ್ತಗಿರಿ ಮಾಡ್ಬೇಕಾದವ್ರನ್ನ ದಸ್ತಗಿರಿ ಮಾಡ್ತಾರೆ. ದಸ್ತಗಿರಿ ಮಾಡೋಕಾಗ್ದೇವ್ರನ್ನ ಯಾವ ಕಾರಣಕ್ಕೆ ನಾವು ದಸ್ತಗಿರಿ ಮಾಡೋಕಾಗುದಿಲ್ಲ ಅಂತಾನೂ ಸಹ ನಿಖರವಾದ ಕಾರಣಗಳನ್ನ ತನಿಖಾಧಿಕಾರಿಗಳು ಬರ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ಬೇಕಾಗ್ತದೆ. ಸುಮ್ನೆ ಹಾಗೆ ನಾವು ಹೀಗೆ ಬಿಟ್ಕೊಂಡು ಹೋಗಕ್ ಆಗುದಿಲ್ಲ. ಯಾವ ಪಾತ್ರದಲ್ಲಿ ಏನೇನ್ ಅವ್ರದ್ದು ಅಂತ ಬರ್ಕೊಂಡು ಹೋಗ್ಬೇಕಾಗ್ತದೆ. ಆ ಕಾರಣಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಈ ತನಿಖೆ ಮಾಡೋದ್ರಿಂದ ನನ್ನ ಲೆಕ್ಕದಲ್ಲಿ ಎಲ್ಲೂ ದಾರಿ ತಪ್ಪಲ್ಲ ತನಿಖೆ. ಬಹಳ ಯಾಕೆಂದ್ರೆ ಇಡೀ ರಾಜ್ಯ ನೋಡ್ತಾ ಇದೆ, ಮತ್ತೆ ಇಡೀ ದೇಶದ ಕೋರ್ಟ್ಗಳು ನೋಡ್ತಾ ಇದಾವೆ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಾಗಲೇನೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಈಗಾಗಲೇ ಬಿತ್ತರವಾಗಿರೋದ್ರಿಂದ ಎಲ್ಲೂ ಎಡವಟ್ ಮಾಡ್ಕೊಳ್ತಾ. ಯಾಕೆಂದ್ರೆ ಪೊಲೀಸ್ ನಾವು ಸರಿಯಾದಂತ ತನಿಖೆ ಮಾಡ್ಬೇಕಲ್ವಾ. ನಾಳೆ ದಿವಸ ನಮ್ಮ ವಿರುದ್ಧವಾಗಿ ತನಿಖೆ ಆಗ್ತಕ್ಕಂಥದ್ದು ಆಗ್ಬಿಟ್ಟಾಗ ನಾಳೆ ನಾವೆಲ್ಲೋಗಿ ನಿಂತ್ಕೊಳ್. ಆ ಕಾರಣಕ್ಕೆ ಅದು ಬಹಳ ಇಂಪಾರ್ಟೆಂಟ್. ಇದು ನಮ್ಮ ವಿರುದ್ಧನೇ ನಾಳೆ ಇದೇ ಕೇಸ್ ನೋಡಿ, ಸೌಜನ್ಯ ಪ್ರಕರಣದಲ್ಲೂ ಅದೇನೆ ಅಲ್ವಾ. ಅಲ್ಲಾಯ್ತು, ಅದಾದ್ಮೇಲೆ ಲೋಕಲ್ ಪೊಲೀಸರು ಬಿಟ್ಟಾಕಿದ್ರು, ಅದಾದ್ಮೇಲೆ COD ಹೋಯ್ತು, COD ಬಿಟ್ಟಾಕಿದ್ರು, ಅದಾದ್ಮೇಲೆ CBI ಹೋಯ್ತು, CBI ಚಾರ್ಜ್ ಶೀಟ್ ಹಾಕಿದ್ರು, CBI ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಕೊಟ್ರು. ಆಮೇಲೆ ನನ್ನ ಅನುಭವದಲ್ಲಿ ನನ್ನ ಮೇಲೂ ನನ್ನ ಕೇಸಲ್ಲೂ ಸಹ CBI ತನಿಖೆ ಮಾಡಿದ್ದಾರೆ. ಬಹಳ ನಿಖರವಾಗಿ, ಅತ್ಯಂತ ಬಹಳ ಕ್ರಮಬದ್ಧವಾಗಿ ಸರಿಯಾದಂತ ಕ್ರಮದಲ್ಲಿ ಅವ್ರು ಮಾಡ್ತಾರೆ. ಸತ್ಯ ಇದ್ರೆ ಸತ್ಯ ಅಂತ ಬರೀತಾರೆ. ಇಲ್ಲ ಅಕಸ್ಮಾತ್ ಏನಾದ್ರು ಇವ್ರು ತಪ್ಪನ್ನ ಅರೆಸ್ಟ್ ಮಾಡಿದಿರಿ, ಇವನ್ನೆಲ್ಲ ಭಾಗಿಯಾಗಿಲ್ಲ ಅಂತ ನೇರಕ್ಕೆ ಬರೆದು ಕೋರ್ಟ್ ಕೊಟ್ಬಿಟ್ಟು ಹೋಗ್ಬಿಡ್ತಾರ ಅವ್ರು ಯಾರ ಮಾತು ಕೇಳುವುದು ಇಲ್ಲ, ಏನು ಇಲ್ಲ. ಅದು ಯಾಕೆ ಅಂತಂದ್ರೆ ಇದು ನನ್ನ ಅನುಭವ. ನನ್ನ ಕೇಸು ಒಂದು ಬಹಳ ಇಂಪಾರ್ಟೆಂಟ್ ಕೇಸ್ ಒಳಗಡೆ CBI ಹೋಗಿದ್ರಿಂದ ನಾನು ಈ ಮಾತು ಹೇಳ್ತಾ ಇರೋದು. ಆ ಕಾರಣಕ್ಕೋಸ್ಕರನೇ ದೇಶದ ಏಜೆನ್ಸಿಗಳ ಮೇಲೆ ಗೂಬೆ ಕೂರ್ಸ್ಬಿಡುವಂತ ಕಾರ್ಯಕ್ರಮ ಮಾಡೋಕ್ ಆಗ್ಬಾರ್ದಲ್ಲ.
Correct. ಕೊನೆಗೆ ಕೋರ್ಟಿಗೆ ಗೊತ್ತಾದ್ಮೇಲೂ ಕೋರ್ಟ್ ನ್ಯಾಯಾಲಯಗಳು ಸರಿಯಾಗಿ ಸಾಕ್ಷಿಗಳನ್ನ ನುಡಿದೆ, ಕೋರ್ಟ್ ಬರದೆ ಬರೀ ನಾವೆಲ್ಲ ಬೇರೆ ತರವಾದಂತ ಹೊರಗಡೆನೆ ಮಾತಾಡ್ಕೊಂಡಿದ್ದು ಶಿಕ್ಷೆ ಹೆಂಗ್ ಆಗುತ್ತೆ ಹೇಳಿ ಕೋರ್ಟ್ ಬರ್ಲಿಲ್ಲ ಅಂದ್ರೆ Fine, fine. ಯಾರು ಕೊಡ್ತಾರೆ ಶಿಕ್ಷೆನ? Okay. ಆಮೇಲೆ ಕೊನೆಗೆ ಅಡ್ಮಿಟ್ ಆಗೋಗ್ಬಿಟ್ರು, ಅಡ್ಮಿಟ್ ಆಗೋಯ್ತು, ಯಾರು ಮತ್ತೆ ಹಿಡೀರಿ ಅವನ ಮೇಲೆ ಸಾಕ್ಷಿದಾರಿ ಇಲ್ವಲ್ಲ, ಅವ್ನು ಹಿಡ್ಕೊಂಡ್ ಬನ್ನಿ, ಮಾಡದವನ ಯಾರು ಹಿಡ್ಕೊಳ್ಳಿ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದೆಲ್ಲ ಇದೆಯಲ್ಲ, ಓಕೆ. ಇದು ಬರೀ ವಾದ. ನನ್ ಲೆಕ್ಕದಲ್ಲಿ ಇದು ತರ ಅದು ಅಷ್ಟು ಸಮಂಜಸನೂ ಇಲ್ಲ. ಈ ದೇಶದ ಅತ್ಯಂತ ಉನ್ನತವಾದಂತ ಒಂದು ಏಜೆನ್ಸಿ ಮಾಡಾದ್ಮೇಲೆ ನಂಬಿಕೆ ಅನ್ನೋದೊಂದು ಇರ್ಬೇಕಲ್ಲ ಎಲ್ರಿಗೂ. ಕರೆಕ್ಟ್. ಕಾರಣಕ್ಕೋಸ್ಕರ ನನ್ನ ಲೆಕ್ಕದಲ್ಲಿ ಸರಿಯಾದಂತ ಕ್ರಮಬದ್ಧವಾಗಿ ತನಿಖೆ ಅಂತ ಅನಿಸ್ತದೆ ರಾಮ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ಹಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಅವರೇ, ಈಗ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಸಮೀರ್, ಇನ್ನೊಂದು ಕಡೆ ಈಗ ವಿಠಲಗೌಡ, ಆನಂತರದಲ್ಲಿ ಮನಾಫ್, ಇವರೆಲ್ಲರೂ ಒಂದೇ ಗ್ಯಾಂಗ್ ಅಂತನ ನಿಮ್ಮ ಅಭಿಪ್ರಾಯ? ಇವರೆಲ್ಲರೂ ಒಂದೇ ಗ್ಯಾಂಗ್ ಅಂತನ? SIT ಮುಂದೆ ಯಾರು ಬೇಕಾದ್ರೂ ದೂರು ಕೊಡಬಹುದು ಅಂತ ಬಂದಾಗ ಅವರವ್ರಿಗೆ ತೋಚಿದ್ದು, ಅವರವ್ರಿಗೆ ಕಾಣಿಸಿದ್ದು, ಅವರವರು ನ್ಯಾಯ ಅಂತ ನಂಬಿಕೊಂಡಿದ್ದು, ಇಲ್ಲೊಂದು ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಕನ್ವಿನ್ಸ್ ಆಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಬಂದಿದ್ದಾರೆ ಅಂತ ತಮ್ಮ ಅಭಿಪ್ರಾಯನ? ಸರ್, ನೀವು ಯಾರ್ದೆಲ್ಲ ಈಗ ಹೆಸರು ಹೇಳಿದ್ರಲ್ಲ, ಅದೆಲ್ಲ ಒಂದೇ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದವರು. ಓಕೆ. ಅವರ ಎಲ್ಲರ ಹೆಡ್ ಮಾಸ್ಟರ್ ಒಬ್ರೇ. ಅಲ್ಲಿ ಬೇರೆ ಯಾರು, ಒಬ್ರೇ ಮಾಸ್ಟರ್, ಅವರಿಗೆ ಒಬ್ರೇ ಹೆಡ್ ಮಾಸ್ಟರ್. ಒಂದು ಅದೇ ಶಾಲೆಯಲ್ಲಿ ತರಬೇತಿ ಪಡ್ಕೊಂಡು ಬಂದವರು, ಒಂದೇ ಕೋಣೆ ಒಳಗೆ ತರಬೇತಿ ಪಡ್ಕೊಂಡು ಬಂದವರು. ನೀವು ಈಗ ಯಾರೆಲ್ಲ ಹೆಸರನ್ನು ಹೇಳಿದ್ರು ಅವ್ರು ಯಾರು ಕೂಡ ಬೇರೆಯವರಲ್ಲ, ಇಂಡಿಪೆಂಡೆಂಟ್ ವಿಟ್ನೆಸ್ ಅಲ್ಲ. ಅವರೆಲ್ಲ ಆ ಸುಮಾರು 12 ವರ್ಷಗಳಿಂದ ಕೆಲವರು ಇದ್ರು, ಆಮೇಲೆ ಒಂದು 3 ವರ್ಷಗಳಿಂದ ಕೆಲವರು ಸೇರ್ಕೊಂಡ್ರು, ಈಗ 1-2 ವರ್ಷಗಳಿಂದ ಅಥವಾ 6 ತಿಂಗಳ ಹಿಂದೆ ಸೇರ್ಕೊಂಡವರು ಎಲ್ಲ ಒಂದು, ಅದು ಎಲ್ಲ ಒಟ್ಟಾಗಿರುವಂತ ಒಂದು ಗ್ಯಾಂಗ್ ಅದು. ಇವರೆಲ್ಲ ಸಾಕ್ಷಿಗಳ, ಕೇಶವ್ ಅವರೇ, ಇವರೆಲ್ಲ ಸಾಕ್ಷಿಗಳ ಅಥವಾ ಅನ್ಯಾಯದ ವಿರುದ್ಧದ ಹೋರಾಟಗಾರರ ಇವರೆಲ್ಲರೂ? ಇದೆಲ್ಲ ಪಿತೂರಿಗಳು ಸರ್. ಓಕೆ. ಇವರು ಸಾಕ್ಷಿಗಳು ಅಂತ ಹೇಳೋದಕ್ಕಿಂತ ಇವೆಲ್ಲ ಪಿತೂರಿಗಳ ಒಂದು ಅಂಗಗಳು ಅಷ್ಟೇ. ಇವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವವರಲ್ಲ ಅಥವಾ ಸಾಕ್ಷಿಯಾಗಿ ಬರುವವರಲ್ಲ, ಇದು ಪಿತೂರಿಯ ಒಂದು ಅಂಗ. ಎಲ್ಲ ಇವರಲ್ಲಿ ಇರುವಂತದ್ದೆಲ್ಲ ಪಿತೂರಿಗಳೇ, ಬೇರೆ ಏನಿಲ್ಲ. ಅಲ್ಲ, ಈಗ ಇವರೆಲ್ಲರನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡಬೇಕು ಅಂತ ತಮ್ಮ ಅಭಿಪ್ರಾಯನ? ಯಾಕಂದರೆ ಈ ಚಿನ್ನಯ್ಯ ಮೊದಲು ಎಸ್ಕಾರ್ಟಲ್ಲಿ ಬರ್ತಾ ಇದ್ದದ್ದು, ಫುಲ್ ಎಸ್ಕಾರ್ಟ್. ಬೆಳಗ್ಗೆ ಅವ್ರು ಬರ್ತಾ ಇದ್ರು, ಚಿನ್ನಯ್ಯ ಬಂದಮೇಲೆ ಪೊಲೀಸ್ ಕರ್ಕೊಂಡ್ಬರ್ತಾ ಇದ್ರು, SIT ಅವರು ತನಿಖೆ ನಡೀತಾ ಇತ್ತು, ಲಂಚ್ ಟೈಮಿಗೆ ಲಂಚ್ ಕರ್ಕೊಂಡು ಹೋಗ್ತಾ ಇದ್ರು, ಮತ್ತೆ ಬರ್ತಾ ಇದ್ರು, ಬಿಟ್ಟು ಕಳಿಸ್ತಾ ಇದ್ರು. ಚಿನ್ನಯ್ಯನ ವಶಕ್ಕೆ ಪಡ್ಕೊಂಡಂತೆ ಇವರನ್ನು ವಶಕ್ಕೆ ಪಡ್ಕೊಳ್ಬೇಕು ಅಂತ ತಮ್ಮ ಅಭಿಪ್ರಾಯನ? ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಬೇಕು ಅಂತ ಹೇಳಿ ನಿಮ್ಮ ಪ್ರಕಾರ ಇದರೆಲ್ಲ ಒಂದು ಸಂಚುಕೋರರು ಅನ್ನೋ ಆ್ಯಂಗಲಲ್ಲಿ ನೀವು ಮಾತಾಡ್ತಾ ಇದ್ದೀರಿ? ಸರ್, ಅವರನ್ನು ವಿಚಾರಣೆಗೆ ಪಡ್ಕೊಳ್ಬೇಕಾ ಬೇಡವಾ ಅಂತ ಹೇಳಿ SITಗೆ ಬಿಟ್ಟಂತದ್ದು. ಈಗ ನನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹೇಳಿದಾಗೆ ಅದೆಲ್ಲ SIT ಅವರು ಆಲೋಚನೆ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಅವರು ಯಾಕಾಗಿ ಬಂದ್ರು, ಏನಕ್ಕಾಗಿ ಬಂದ್ರು, ಎಲ್ಲಿ ಇದ್ರು. ಈಗ ಒಬ್ಬ ವ್ಯಕ್ತಿಯನ್ನು ಎಸ್ಕಾರ್ಟ್ ಕೊಟ್ಟು ಕರ್ಕೊಂಡು ಹೋಗುವಾಗ ನಾವು ಕೂಡ ಅಬ್ಜೆಕ್ಷನ್ ಮಾಡಿದವರು, ಅವನನ್ನು ಯಾಕೆ ಬಂಧನ ಮಾಡಲಿಲ್ಲ ಅಂತೇಳಿ, ಅವರ ವಿರುದ್ಧ ಯಾಕೆ ಕೇಸನ್ನು ದಾಖಲು ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಅದನ್ನು ಅಬ್ಜೆಕ್ಷನ್ ಮಾಡಿದವರು. ಆಗ ನಮಿಗೂ ತಲೆಗೆ ಏನು ಹೋಗ್ತಿತ್ತು ಅಂತ ಹೇಳಿದ್ರೆ, ಬೆಳಿಗ್ಗೆ ಬರ್ತಾರೆ, ಒಂದು ಬಾಡಿ ಗಾರ್ಡ್ಸ್ ಬಂದಾಗ ಅವರನ್ನು ಕರ್ಕೊಂಡು ಬರ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ಹಿಂದೆ ವಕೀಲರುಗಳು ಇರ್ತಾರೆ, ರಾತ್ರಿ ಎಲ್ಲಿಗೋ ಹೊರಟು ಹೋಗ್ತಾರೆ, ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ನೋಡಿ ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ನಾನು ಕೂಡ ಹೇಳಿದವನೇ. ಆದ್ರೆ ಈಗ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ SIT ಅವರು ಅಲ್ಲಿ ಸತ್ಯಾಂಶಗಳು ಬರುವ ತನಕ ಕಾದ್ರು. ಸತ್ಯಾಂಶಗಳು ಬಂದ ನಂತರ ಇಲ್ಲಿ ಹುರುಳಿ ಇದೆಯಾ ಇಲ್ಲೋ ಅಂತ ಹೇಳೋದನ್ನು ಅವರು ಕಂಡುಕೊಂಡ್ರು, ಅವರನ್ನೇ ಆರೋಪಿಯಾಗಿ ಮಾಡಿದ್ರು. ಹಾಗಾಗಿ SIT ಎಷ್ಟು ಸಮಯ ಕೂಡ ತಕೊಳ್ಳಿ, ಖಂಡಿತವಾಗಿಯೂ ಇದರಲ್ಲಿ ಯಾರೆಲ್ಲ ಇದ್ದಾರೋ ಅವರನ್ನೆಲ್ಲ ಬಂಧನ ಆಗುವಂತ ದಿನ ಹತ್ತಿರ ಇದೆ. ಖಂಡಿತ ಬಂಧನ ಆಗೇ ಆಗ್ತಾರೆ, ಇವರೆಲ್ಲರೂ ಬಂಧನ ಆಗ್ತಾರೆ. ಇದರ ಬಗ್ಗೆ ಯಾವುದೇ ಸಂಶಯ ನಮಗೆ ಈಗ ಉಳ್ಕೊಳ್ಳಿಲ್ಲ. ಖಂಡಿತವಾಗಿ SIT ಅವರು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಿದ್ದಾರೆ, ಒಳ್ಳೆಯ ಒಂದು ದಾರಿಯಲ್ಲೇ ಹೋಗ್ತಿದ್ದಾರೆ ಅಂತ ಹೇಳಿ ನನಗೂ ಕೂಡ ಅನುಭವ ಆಗಿದೆ ಸರ್. ಈ ವಿಠಲಗೌಡ ಲೇಟೆಸ್ಟ್ ಎಂಟ್ರಿ ಈ ಕೇಸ್ಗೆ, ಲೇಟೆಸ್ಟ್ ಆಗಿ ಎಂಟ್ರಿ ಆಗ್ತಿರೋದು ವಿಠಲಗೌಡ. ಇವ್ರ ಕಥೆ ಏನು ನಿಮ್ಮ ಪ್ರಕಾರ ಕೇಶವ್ ಅವರೇ? ಸರ್, ಅವರು ಲೇಟೆಸ್ಟ್ ಆಗಿ ಬುರುಡೆ ಕೇಸಿಗೆ ಎಂಟ್ರಿ ಆಗಿರ್ಬೋದು. ತಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಸುಮಾರು SIT ನೇಮಕಾಗಿ 15 ದಿನಗಳ ಹಿಂದೆ ಏನು ಅಲ್ಲಿ ಒಬ್ಬ ಯೂಟ್ಯೂಬರ್ ಬಂದು ಅದನ್ನು ಬುರುಡೆಯನ್ನು ತೆಗೆಯುವಾಗ, ಆ ಬುರುಡೆಯ ಸ್ಥಳವನ್ನು ತೋರಿಸಿಕೊಡುವಾಗ ಇದೇ ವಿಠಲಗೌಡ ಅವರೊಟ್ಟಿಗೆ ಇದ್ರು, ಗಾಡಿಯಲ್ಲಿ ಇದ್ರು ಅಂತ ಹೇಳುವಂತ ಮಾಹಿತಿ ನಮ್ಮಲ್ಲಿ ಇದೆ. ಅದಲ್ಲದೆ 2012 ಇಸ್ವಿಯಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಿದ ಇದು ವಿಠಲಗೌಡ, 2013ರಲ್ಲಿ ಇನ್ನೊಂದು ಪಾತ್ರವನ್ನು ನಿರ್ವಹಿಸಿದ್ದು.
ಆಮೇಲೆ 2013 ನಂತರ ಒಂದೇ ಪಾತ್ರವನ್ನು ನಿರ್ವಹಿಸಿಕೊಂಡು ಬಂದ್ರು. ಇದರಲ್ಲಿ ಏನು ಇದ್ರೂ ಕೂಡ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಹೇಳ್ತಾ ಬಂದ್ರು. ಆ ಗುಂಪಿಗೆ ತೊಂದರೆ ಆಗ್ತದೆ ಅಂತ ದೃಷ್ಟಿಯಲ್ಲಿ ಸ್ವಲ್ಪ ಅವರನ್ನು ಸುಮ್ಮನೆ ಕೂತ್ಕೊಳ್ಸಿದ್ರು. ಮಾತಾಡುದ್ರಿಂದ, ಕೆಲಸದಿಂದ ಅವರನ್ನು ಸುಮ್ಮನೆ ಕೂತ್ಕೊಳ್ಸಿಲ್ಲ. ಪ್ರತಿ ಒಂದು ವಿಚಾರದಲ್ಲಿ ಅವರಿಗೆ ಊಟ ಕೊಡೋದು ಇರ್ಲಿ, ಅವರಿಗೆ ಏನು ಪಬ್ಸ್ ಕೊಡೋಗಿರೋದು ಇರ್ಲಿ, ಚಹಾ ತಿಂಡಿ ಕೊಡೋಗಿರೋದು ಇರ್ಲಿ, ಎಲ್ಲವನ್ನು ಮಾಡ್ತಿದ್ದವನು ಇದೇ ವಿಠಲಗೌಡರು. ಹಾಗಾಗಿ ಅವರ ಬಗ್ಗೆ ಯಾವುದೇ ರೀತಿಯಲ್ಲಿ ಆ ವ್ಯಕ್ತಿ ಲೇಟೆಸ್ಟ್ ಆಗಿ ಬಂದದ್ದು ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಈ ವ್ಯಕ್ತಿ ಪ್ರಥಮದಿಂದಲೇ ಒಬ್ಬ ಪಾತ್ರಧಾರಿ ಆಗಿದ್ದವರು ಸರ್. ಓಕೆ, ಇಲ್ಲಿ ನಾನೀಗ ಇನ್ನೊಂದು ಕಡೆ ಸಂಕೇತ್ ಸರ್ ಕೇಳಬೇಕು. ಸಂಕೇತ್ ಸರ್, ಇಲ್ಲಿ ಚಿನ್ನಯ್ಯ, ಇನ್ನೊಂದು ಕಡೆ ಮಟ್ಟಣ್ಣನವರ್, ತಿಮರೋಡಿ, ವಿಠಲಗೌಡ, ಈ ರೀತಿ ಬೇರೆ ಬೇರೆ ಪಾತ್ರಗಳು ಬರ್ತಾ ಇದೆಯಲ್ಲ ಸರ್. ಇಲ್ಲಿ ಇವರು ಒಂದು ಟೀಮ್ ಅಂತ ಹೇಳಬೇಕಾದ್ರೆ ಇದರಲ್ಲಿ ಯಾರೋ ಒಬ್ಬನೇ ತಪ್ಪು ಮಾಡಿದ್ದಾನೆ ಅಂತ ಬರಲ್ಲ. ಒಂದು ತಂಡನೇ ನಿಜವಾಗ್ಲೂ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾಗ ಕಾನ್ಸ್ಪಿರಸಿ ಅಂಡರ್ ಬಂದು ಎಲ್ಲರೂ ಸಂಚು ಮಾಡಿಕೊಂಡೇ ಮಾಡಿದ್ದಾರೆ, ಯಾರೋ ಮೊದಲು ಬಂದಿರ್ಬೋದು, ಯಾರೋ ಸ್ವಲ್ಪ ಲೇಟಾಗಿ ಬಂದಿರಬಹುದು ಅಂತ ಒಂದು ರೋಲ್ ಬರುತ್ತೆ. ಅದರಲ್ಲಿ ತಪ್ಪು ಮಾಡಿದರೆ ಎಲ್ಲರೂ ಮಾಡಿರಬೇಕು, ಮಾಡದೇ ಇದ್ದರೆ ಯಾರ್ಯಾರೂ ಮಾಡಿರಲ್ಲ ಇದರಲ್ಲಿ ಅಂತ ಆಗಬೇಕು. ತಪ್ಪು ಮಾಡಿದರೆ SITಗೆ ಫೈಂಡ್ ಔಟ್ ಮಾಡಲಿಕ್ಕೆ ಅಥವಾ ಒಂದು ಮೇಜರ್ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಅಂಶವನ್ನು ಪರಿಗಣಿಸಲಿಕ್ಕೆ ಇಷ್ಟು ದಿನ ಬೇಕಾಗಿತ್ತು ಅಂತ ಸಹಜವಾಗಿ ಒಂದು ಡೌಟ್ ಬರುತ್ತೆ ಸರ್. ಇಲ್ಲಿ ಮಾಡಿದೆಲ್ಲ ತಪ್ಪು ಮಾಡಿರಬೇಕು, ಇಲ್ಲದ್ರೆ ಯಾರೂ ತಪ್ಪು ಮಾಡಿಲ್ಲ ಇದರಲ್ಲಿ ಅಂತ ಆದರೂ ಆಗಬೇಕು. ಎರಡರ ಮಧ್ಯದಲ್ಲಿ ಒಂಥರ ಓಲಾಡ್ತಾ ಇದೆಯಾ ಈ ಒಂದು ಕೇಸ್ ಅಂತ ಕೇಶವ್, ಇದು ಸಂಕೇತ್ ಸರ್. ನೋಡಿ, ಕೇಶವ್ ಅವರು ಒಂದ್ 2-3 ವಿಚಾರಗಳನ್ನು ಹೇಳಿದ್ರು. ಅದಕ್ಕೆ ಪೂರಕವಾಗಿ ತಾವೇನ್ ಹೇಳ್ತಾ ಇದ್ರೆ ಅದು ಸಂಬಂಧಪಟ್ಟಂತದೆ. ಈಗ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಥವಾ ಪಿತೂರಿ ಮಾಡ್ತಾ ಇದ್ದಾರೆ ಅನ್ನೋದು ಹೇಳ್ತೀನಿ. ನಾನು ತಮ್ಮ ಮಾಧ್ಯಮದ ಮೂಲಕ ಕೇಶವ್ ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ. ಪಿತೂರಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ ವಿರುದ್ಧ ಮಾಡ್ತಾ ಇದ್ದಾರೆ, ಇದು ಮೊದಲೇದು. ಎರಡನೇದ್ದು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ, ಎರಡನೇದ್ದು. ಮೂರನೇದ್ದು, ಅದರಲ್ಲಿ ಏನಾದ್ರೂ ಪರ್ಸನಲ್ ಅಜೆಂಡಾ ಇದೆ ಅನ್ನೋದಿದ್ರೆ ಅದು ಏನು ಅನ್ನೋದು ಬಹಿರಂಗ ಪಡಿಸ್ಬೇಕು, ಇದು ಮೂರನೇದ್ದು. ಯಾಕಂದ್ರೆ ಇವೆಲ್ಲದಕ್ಕೂ ಕೂಡ ಪಿತೂರಿ ಅನ್ಬೇಕಾದ್ರೆ there is some criminal intention ಅಂತ ಅರ್ಥ. To say that there is a criminal intention, what is the background of those circumstances ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕಾಗ್ತದೆ. ಬರೀ ಪಿತೂರಿ ಅಂತ ಹೇಳಿದ್ರೆ ಅದಕ್ಕೆ ಸಮರ್ಪಕ ಅನ್ಸೋದಿಲ್ಲ, ಅಥವಾ ಅದನ್ನ ಜನನೂ ಒಪ್ಪೋದಿಲ್ಲ, ಕಾನೂನು ಒಪ್ಪೋದಿಲ್ಲ. ಹಾಗಾಗಿ ಈ ಪಿತೂರಿ ಅನ್ನೋದನ್ನೇ ಇತ್ತು ಅಂದ್ರೆ ಅದ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ಅನ್ನು ಎಲ್ಲಾ ಬಿಚ್ಚಿ ಹೇಳ್ಬೇಕಾಗ್ತದೆ. ಅವಾಗ ಪಿತೂರಿ ಅನ್ನಬೇಕಾದ್ರೆ ಇವ್ರು ಹೇಳ್ತಾ ಇರುವಂತ ಆರೋಪಗಳನ್ನು ಕೇಳಬೇಕಾಗ್ತದೆ, ಅವ್ರು ಹೇಳ್ತಾ ಇರುವಂತ ಆರೋಪಗಳನ್ನು ಕೇಳಬೇಕಾಗ್ತದೆ. ಬಹಳ ದೀರ್ಘವಾಗಿ ಹೋಗುತ್ತೆ. ಅವಾಗ ಇದು ತನಿಖೆ ಏನಿದೆ ಅಲ್ಲ, ಅಥವಾ ಇದು ವಿಚಾರ ಏನ್ ನಡೀತಾ ಇದೆ ಅಲ್ಲ, ಈ ವಿಚಾರ ಬಿಟ್ಟು ಬಹಳ ದೂರನೂ ಹೋಗ್ಬೋದು. ನಾವ್ ಹೇಳೋದಂದ್ರೆ ಇದು ಬರೀ ಹೆಣಗಳನ್ನ ಅಗದಿರೋದು ಅಥವಾ ಶವ ತೆಗೆಯೋದು ಇಷ್ಟಕ್ಕೆ ಸೀಮಿತವಾಗಿರಲ್ಲ. ಇದ್ರ ಹಿಂದೆ ಬಹಳ ದೊಡ್ಡದ ಪಿತೂರಿ ಇದೆ ಅನ್ನೋದಾದ್ರೆ, ಬಹಳ ಜನ ಅದ್ರಲ್ಲಿ ಕೊಲೂಡ್ ಆಗಿದ್ದಾರೆ ಅನ್ನೋದಾದ್ರೆ, ಇಷ್ಟೊಂದು ಜನ ಕೊಲೂಡ್ ಆಗಿದ್ದಾರೆ ಅನ್ನೋದಿದ್ರೆ ಅದ್ರಲ್ಲಿ ಏನೋ ಬಹಳ ದೊಡ್ಡ ವಿಚಾರ ಇರಬೇಕು ಅನ್ನೋದನ್ನ ಅದು ಸಮಾಜಕ್ಕೆ ಒಂಥರ ಸಂಶಯ ಹುಟ್ಟಾಗ್ತದೆ. ಹಾಗಾಗಿ ಇದನ್ನ ಎಲ್ಲವನ್ನೂ ಇಟ್ಕೊಂಡೇನೆ ಚರ್ಚೆ ಮಾಡ್ಬೇಕಾಗ್ತದೆ. ಆತರ ಪಿತೂರಿ ಅನ್ನೋ ಮುಂದ್ ಬಂದ್ರೆ, ಯಾಕಂದ್ರೆ ಎರಡು ಕಡೆ ತಿಳ್ಬೇಕಾಗತ್ತ ಅವಾಗ. ಹಾಗಾಗಿ ನಾವು ಆರೋಪದ ಮೇಲೆ ಪಿತೂರಿ ಇದೆ ಅಂತ ಅನ್ನೋದಾಗ್ಲಿ ಅಥವಾ ಪಿತೂರಿ ಇದೆ ಅಂತ ಒಪ್ಪೋದಾಗ್ಲಿ ಮಾಡೋಕ್ಕಿಂತ ಮುಂಚೆ ಎರಡೂ ಕಡೆ ಆಲಿಸಿ ಅದನ್ನ ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ. ಆ ರೀತಿಯಲ್ಲಿ ತನಿಖಾಧಿಕಾರಿಗಳು ಕೂಡ ಷಡ್ಯಂತ್ರ ಅಥವಾ ಪಿತೂರಿ ಅಂತ ಅನ್ಬೇಕಾದ್ರೆ ಯಾವ ಕಾರಣಕ್ಕೆ ಪಿತೂರಿ ಅನ್ನೋದನ್ನು ಕೂಡ ಅದರಲ್ಲಿ ತನಿಖೆ ಮಾಡಿ ಅದರಲ್ಲಿ ವರದಿಯಲ್ಲಿ ಸಲ್ಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಫೈನ್. ಉಮೇಶ್ ಸರ್, ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಇದೆ ಸರ್. ಒಬ್ಬರು UDR ಕೇಸ್ ಅಂತಾರೆ, ಒಬ್ಬರು ಮರ್ಡರ್ ಅಂತಾರೆ. ಆ ಹೆಣ ಕೈ ಹಿಡ್ಕೊಂಡ್ರೆ ಕೈಗೆ ಬಂದುಬಿಡ್ತಾ ಇತ್ತು, ಕೊಳೆತು ನಾರ್ತಾ ಇತ್ತು. ಅಂಥ ಒಂದಷ್ಟು ದೇಹಗಳನ್ನು ಅಲ್ಲೇ ನದಿ ತೀರದಲ್ಲೇ ಪೋಸ್ಟ್ ಮಾರ್ಟಮನ್ನು ಮಾಡಿ ಅಲ್ಲೇ ಅದನ್ನು ದಫನ್ ಕೂಡ ಮಾಡಲಾಯಿತು ಅಂತ ಒಂದು ವಾದ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳಿ ಏನಿಲ್ಲ ರೀ, ಯಾರಲ್ಲಿ ಮಜೂರಿಗೆ ಅಂತ ಬಂದಿದ್ದರೋ ಅವರು ಕೂಲಿ ಕೊಟ್ಟರು ಅಷ್ಟೇ ರೆಕಾರ್ಡ್ಸ್ ನಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯ, ಪೊಲೀಸರ ಬಳಿನೇ ಇರುತ್ತೆ ಅಂತ ಒಂದು ವಾದ. ದಾಖಲೆಗಳೆಲ್ಲ ಇರುತ್ತೆ ಅಂತ ಆಯಿತು, ಸ್ಟೇಷನಲ್ಲಿ ಇಲ್ಲ, ಅದು ಮ್ಯಾಜಿಸ್ಟ್ರೇಟ್ ಬಳಿ ಆದರೂ ಇರಲೇಬೇಕಾಗುತ್ತೆ, ಒಂದು ವಾದ ಇದೆ. ಇಲ್ಲಿ ಇಬ್ಬರಿಗೂ ಇರ್ತಕ್ಕಂಥ ಮುಕ್ತ ಅವಕಾಶ ಏನು ಅಂತ ಹೇಳಿದ್ರೆ, ಒಬ್ಬರು ಬರ್ತಾ ಇದ್ದಾರೆ, ಕೊಲೆ ಆಯಿತು, ಯಾರನ್ನೋ ಸಾಯಿಸ್ಬಿಟ್ಟಿದ್ದಾರೆ, ಅಕ್ರಮ ಹೂತಾಕ್ಬಿಟ್ಟಿದ್ದಾರೆ, ದಫನ್ ಮಾಡೋ ವಿಚಾರಗಳ ಬಗ್ಗೆನೇ ನಮ್ಗೆ ಅನುಮಾನಗಳಿದೆ ಅಂತ ಒಬ್ಬರು ಮಾತಾಡ್ತಾರೆ. ಅಟ್ ದ ಸೇಮ್ ಟೈಮ್ ಇದೆಲ್ಲ ಸುಳ್ಳು ರೀ, ಕತೆ ಹೇಳ್ತಾ ಇದ್ದಾರೆ ಅಂತ ಬಂದಾಗ ಎಲ್ಲರಿಗಿಂತ ಹೆಚ್ಚಿನ ರೆಕಾರ್ಡ್ಸ್, ನಾನು ದಾಖಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಉಮೇಶ್ ಸರ್. ಇಲ್ಲಿ ರೆಕಾರ್ಡ್ಸ್ ಅಂತ ಇದ್ದರೆ ಸ್ಟೇಷನ್ನಲ್ಲೇ ಆ ರೆಕಾರ್ಡ್ ಇದೆ, ಇಲ್ಲವೇ ಮ್ಯಾಜಿಸ್ಟ್ರೇಟ್ ಬಳಿ ಆ ರೆಕಾರ್ಡ್ ಇರುತ್ತೆ. 2006ದಾದರೂ ಕೇಳ್ಕೊಳ್ಳಿ, 2010ದಾದರೂ ಕೇಳ್ಕೊಳ್ಳಿ, ಆ ರೆಕಾರ್ಡ್ ಇರುತ್ತಲ್ಲ. ಸೊ ಈ ಇದರಲ್ಲಿ ಒಂದ ಪಿತೂರಿ ಆಗಿದ್ದರೆ ಅದು ಆದಷ್ಟು ಬೇಗ ಆದರೂ ಬರಲಿ, ಇಲ್ಲ ಇದೆಲ್ಲ ನಿಜ ಇದೆ ಅಂತಾದರೆ ಬೇಸ್ಡ್ ಆನ್ ರೆಕಾರ್ಡ್ಸ್ ಆದರೂ ಅದು ಆಚೆ ತರಲಿ. ಎರಡೂ ಇಲ್ಲದೆ ಒಂಥರ ನಡೀತಾನೇ ಇದೆಯಾ ಇದು ವಿಚಾರ ಅಂಥೇಳಿ ನಾನು ಸಾರ್ವಜನಿಕ ಕುತೂಹಲ ಕೇಳ್ತಾ ಇದ್ದೀನಿ ಉಮೇಶ್ ಸರ್. ಇದು ನಾನು ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ತಿಲ್ಲ ಅದಕ್ಕೆ.
ರಮಾಕಾಂತ್ ನೋಡಿ, ಯಾವುದೇ ಒಂದು UDR ಆದ್ರೆ ಏನಾಗ್ತದೆ ಅಂತಂದ್ರೆ ಅದು ಒಂದು UDR ಮಾಡಿ ಏನ್ ಮಾಡ್ತಾರೆ, ನಾವುಗಳು ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ತಹಶೀಲ್ದಾರ್ಗೂ ಹೋಗುತ್ತದೆ ಒಂದು ರಿಪೋರ್ಟ್ ಅಷ್ಟೇ, ಅಲ್ಲಿ ಕಳಿಸ್ಕೊಡ್ತೀವಿ ನಾವು. 174C ಅಂದ್ರೆ ಅನುಮಾನಾಸ್ಪದ ಸಾವಲ್ಲಿ ಏನಾದ್ರು ಅನುಮಾನ ಇದು ಅಂತಂದ್ರೆ ಅದ್ರೊಂದು ಕ್ಲಾಸ್ ಇದೆ, ಅದನ್ನ 174C ಅಂತ ಹೇಳ್ತಿದ್ವಿ. ಅದು ಅದ್ರಲ್ಲಿ ನಾವು ಹಾಕಿ ಅದನ್ನ ತನಿಖೆನಲ್ಲಿ ಏನೋ ಸಂಶಯ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅದು ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಆಯ್ತು ನೋಡಿದ್ರೆ, ಆ ಕಾರಣಕ್ಕೋಸ್ಕರ ಅನುಮಾನ ಇದೆ ಅಂತ ಅನ್ನುವಂಥದ್ದು ಒಂದು ಕ್ಲಾಸ್ ಇದೆ ಅದ್ರಲ್ಲಿ, ಅದನ್ನ ಹಾಕಿ ಕಳಿಸಿ ಒಂದು FIR ಮಾಡಿ ಕಳಿಸ್ತಕ್ಕಂಥದ್ದು ಮಾಡ್ತೀವಿ. ಅದಾದ್ಮೇಲೆ ಎಲ್ಲಾ ರಿಪೋರ್ಟ್ಗಳು ಒಂದೊಂದೇ ರಿಪೋರ್ಟ್ಗಳು ಬರೋಕ್ ಶುರುವಾದಾಗ ಅದನ್ನ FSL ಕಳ್ಸಿರ್ತೀವಿ. ಮತ್ತೆ ಬೇರೆ ಬೇರೆ ಅಕಸ್ಮಾತ್ ಇನ್ನೂ ಏನಾದ್ರೂ ಹೆಚ್ಚಿನ ತನಿಖೆ ಬಂದ್ರೆ DNA ಗಳು ಕಳ್ಸ್ಕೊಟ್ಟಿರ್ತೀವಿ. ಇಂಥವೆಲ್ಲ ಆದಾಗ ಏನಾಗ್ತದೆ, ಅವೆಲ್ಲ ರಿಪೋರ್ಟ್ಗಳು ಬಂದಾದ್ಮೇಲೆ ನಮ್ಗೆ ನಾವುಗಳು ಏನು ಪೋಸ್ಟ್ ಮಾರ್ಟಮ್ ಮಾಡಿರ್ತೀವಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿರ್ತಾರಲ್ಲ, ಆ ಒಂದು ಇದಕ್ಕೆ ಒಂದು ಫರ್ದರ್ ಒಪಿನಿಯನ್ ಬರಿತೀವಿ, ನೋಡಿ ಈ ತರ ಎಲ್ಲ ಬಂದಿದೆ ಅಂತ. ಅವಾಗ ಎಲ್ಲಾ ರಿಪೋರ್ಟ್ಗಳು ನೋಡ್ಬಿಟ್ಟು ನಮ್ಗೊಂದು ಸ್ಪೆಸಿಫಿಕ್ ಒಪಿನಿಯನ್ ಕೊಡ್ತಾರೆ ಡಾಕ್ಟ್ರು. ಇಲ್ಲ ಈ ತರ ಆಗಿದೆ, ಈ ಕಾರಣಕ್ಕೋಸ್ಕರನೇ ಇದು ಆಗಿರುವಂತದ್ದು ಇದು ಅಂತ ಹೇಳಿ ಬರ್ದಾದ್ಮೇಲೆ ನಾವು ಅದನ್ನ ಒಂದು ರಿಪೋರ್ಟ್ ನ ತಯಾರು ಮಾಡ್ಬಿಟ್ಟು ತಹಶೀಲ್ದಾರ್ ಅವ್ರಿಗೆ ಕಳ್ಸಿಕೊಡ್ತೀವಿ. ಈ ತರ ಒಂದು ಈ ಒಂದು ಸಾವಿಂದ ಆಗಿರ್ತಕ್ಕಂಥದ್ದು ಅಂತ ಇದೆ, ಆ ಕಾರಣಕ್ಕೋಸ್ಕರನೇ ಇದು ಮುಕ್ತಾಯ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅಂತ ಬರೆದು ಬಿಡ್ತೀವಿ. ಕೆಲವಷ್ಟು ತನಿಖೆ ಕೇಸ್ಗಳಲ್ಲಿ ಏನಾಗ್ತದೆ ಅಂದ್ರೆ ಅವು ಪತ್ತೆನೇ ಆಗಲ್ಲ. ನಾವು ಹಲವಾರು ಕೇಸ್ಗಳು ಮಾಡ್ಬೇಕಾದಾಗ ಈ ಕಲಾಸಪಳ್ಳಿ ಬಸ್ ಸ್ಟ್ಯಾಂಡ್ ಅಂತ ಕಡೆ ಏನಾಗ್ತಿತ್ತು, ವಾರಕ್ಕೆ 2-3 ಬಸ್ ಸ್ಟ್ಯಾಂಡ್ ಅಲ್ಲೇ ಇದ್ಬಿಡುರು, ಅಲ್ಲೇ ಭಿಕ್ಷೆ ಬೇಡ್ಕೊಂಡು ಇದ್ಬಿಡ್ರು, ಅಲ್ಲೇ ಕಾಯಿಲೆ ಬಂದ್ಬಿಡುದು, ಅಲ್ಲೇ ಫುಟ್ಪಾತ್ ಅಲ್ಲಿ ಸತ್ತೋಗ್ಬಿಡುರು. ಅವ್ರ ಹತ್ರ ಏನು ವಿಳಾಸಗಳು ಇರ್ತಿರ್ಲಿಲ್ಲ, ಬಹಳ ಕಷ್ಟ ಅವ್ರನ್ನ ಪತ್ತೆ ಮಾಡ್ತಕ್ಕಂಥದ್ದು. ಅವ್ರ ಫೋಟೋಗಳು ಅವ್ರನ್ನ ಪ್ರಿಸರ್ವ್ ಮಾಡಿಸ್ಬೇಕು ಹಾಸ್ಪಿಟ್ಲ್ಗಳಲ್ಲಿ, ಅದು ಕೆಟ್ಟೋಗ್ದಿರೋ ತರ ನೋಡ್ಕೋಬೇಕು. ಇದೆಲ್ಲ ಒಂದ್ ಚಾಲೆಂಜ್ ಪೊಲೀಸ್ಗೆ ಇವೆಲ್ಲನೂ. ಅದಾದ್ಮೇಲೆ ವೃತ್ತಪತ್ರಿಕೆ, ಅದಾದ್ಮೇಲೆ ಟಿವಿಗಳು, ಮತ್ತೆ ಬೇರೆ ಬೇರೆ ಏನಾದ್ರು ಮಾಡಿ ಅದಾದ್ರೂ ಮೂಲದಿಂದ ಪತ್ತೆ ಮಾಡ್ಬೇಕು ಅನ್ನುವಂತ ಕಾರ್ಯಕ್ರಮದ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇರ್ತದೆ. ಅದಾದ್ಮೇಲೆ ನಾವು ಸುಮಾರು ದಿನಗಳ ಕಾಲ ಅದನ್ನ ಕ್ಲೋಸ್ ಮಾಡುವಂತದ್ದು ಆಗುದಿಲ್ಲ. ಯಾವುದೇ ಇದನ್ನ ಈ ಪತ್ತೆ ಆಗ್ಲಿಲ್ಲ, ಕ್ಲೋಸ್ ಆಗೋಯ್ತು ಅಂತ ಅನ್ಬಿಟ್ಟು ಅಂತ UDR ಕೇಸ್ಗಳಲ್ಲಿ ಕ್ಲೋಸಿಂಗ್ ರಿಪೋರ್ಟ್ ಬರುದಿಲ್ಲ, C ರಿಪೋರ್ಟ್ ನ ಅಂತಿಮ ವರದಿನ ಸಲ್ಲಿಸುದಿಲ್ಲ. ಬೇರೆ ಕೇಸ್ಗಳೆಲ್ಲಾದ್ರೆ ನಾವು ಕ್ರೈಮ್ ಕೇಸಸ್ಗಳೆಲ್ಲಾದ್ರೆ ಇಷ್ಟು ಕೆಲಸ ಮಾಡಿದೀವಿ, ನಾವು ಬೇರೆಯವ್ರ ಮೇಲೆ ಕೆಲಸ ಮಾಡ್ಬೇಕು, ಇದೊಂದೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ ಆಗುದಿಲ್ಲ, ಆ ಕಾರಣಕ್ಕೆ ಏನ್ ಮಾಡೋಕ್ ಆಗುದಿಲ್ಲ, ಇದನ್ನ ಕ್ಲೋಸ್ ಅಂತ ಬರೀರಿ, ಇದು ಪತ್ತೆ ಆದು ಅಂತ ಮಾಡಿ ಪತ್ತೆ ಆದಾಗ ನಾವು ಅದನ್ನ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಬಟ್ UDR ಅಲ್ಲಿ ಅನ್ಯಾಚುರಲ್ ಡೆತ್ ಅಲ್ಲಿ ಹಂಗ್ ಮಾಡೋಕ್ ಬರಲ್ಲ. ಅದು ಎಷ್ಟು ಪೊಲೀಸ್ ಠಾಣೆನಲ್ಲಿ ಎಷ್ಟು ದಿವಸದಿಂದ ಇರ್ತಾವೋ, ಅದು ಇವನ್ 1990 1980ನೇ ಇಸ್ವಿನಲ್ಲಿ UDR ರಿಪೋರ್ಟ್ ಗಳು ಇದ್ದಂತವ್ದು ಎಲ್ಲಾ ರೆಕಾರ್ಡ್ಸ್ಗಳು ಪೊಲೀಸ್ ಠಾಣೆನಲ್ಲಿ ಇರ್ತವೆ. ಅದಾದ್ಮೇಲೆ ಅದನ್ನ ತಗೊಂಡೋಗ್ಬಿಟ್ಟು ಒಂದು ಲೀಗಲ್ ಸ್ಮಶಾನ ಏನಾರ ಇತ್ತು ಅಂತಂದ್ರೆ ಆ ಲೀಗಲ್ ಸ್ಮಶಾನಕ್ಕೆ ತಗೊಂಡೋಗ್ಬಿಟ್ಟು ಗುಂಡಿ ಹೊಡಿಸಿ ಅಲ್ಲಿ ಒಂದು ದಾಖಲಾತಿ ಅಲ್ಲಿ ಸಿಗ್ತದೆ. ಅಕಸ್ಮಾತ್ ಅಲ್ಲಿ ಸ್ಮಶಾನ ಇಲ್ಲ, ಅಲ್ಲಿ ಆ ರೆಕಾರ್ಡ್ಸ್ ಗಳು ಮೇಂಟೈನ್ ಆಗಲ್ಲ ಅಂತ ಅನ್ನುವಂತ ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲಾ ಊರುಗಳಲ್ಲಿ ಸ್ಮಶಾನಗಳಿಲ್ಲ, ಎಲ್ಲಾ ಹಾಸ್ಪಿಟಲ್ ಇರೋ ಕಡೆ ಸ್ಮಶಾನಗಳಿಲ್ಲ, ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಸರ್ಕಾರಿ ಜಾಗಗಳಲ್ಲಿ ಊತಾಕ್ಬೇಕು, ಇಲ್ಲ ಎಲ್ಲಂದ್ರಲ್ಲಿ ಊತಾಕ್ಬೇಕು. ಆ ಕಾರಣಕ್ಕೆ ಏನಾಗ್ತದೆ, ಅಲ್ಲಿ ಯಾವುದೇ ತರವಾದಂತ ರೆಕಾರ್ಡ್ಗಳು ಅಲ್ಲಿ ನಿಮ್ಗೆ ಸಿಕ್ಕುದಿಲ್ಲ. ಅಕಸ್ಮಾತ್ ಏನಾದ್ರೂ ನಾವು ಲೀಗಲ್ ಈಗ ಈ ಸತ್ತವನ್ನ ತಗೊಂಡೋಗ್ಬಿಟ್ಟು ನಾವು ಇಲ್ಲಿ ವಿಸನ್ ಗಾರ್ಡನ್ ಸ್ಮಶಾನಕ್ಕೆ ಕೊಡ್ತೀವಿ ಅಂತಾನೆ, ಅಲ್ಲಿ ಅವನು ಊತಾಕ್ತಾನೆ, ಊತಾಕಾದ್ಮೇಲೆ ಅವ್ನು ಫಾರ್ಮ್ ಕೊಡ್ತಾನೆ, ಹಿಂಗ್ ಊತಾಕಿದೀನಿ ಈಗ ಅಂತ ಹೇಳ್ಬಿಟ್ಟು ಅಂತ. ಅದಾದ್ಮೇಲೆ ಮತ್ತೆ ನಾವು ವಾಪಸ್ ಏನಾದ್ರು ಎಕ್ಸಿಬಿಷನ್ಗೆ ಹೋದ್ರೆ ಅದ್ರ ಮೇಲೆ ಆಗ್ಲೇ ಬೇರೆ ಬೇರೆ ಬಾಡಿಗಳೆಲ್ಲ ಹಾಕ್ಬಿಟ್ಟಿರುವಂತದ್ದು ನಿದರ್ಶನಗಳಿದೆ, ನಾವು ನೋಡಿದೀವಲ್ಲ. ಅವ್ರಿಗೆ ಅದು ಏನು ಜ್ಞಾಪಕನೂ ಇಟ್ಕೊಳಕ್ ಆಗುದಿಲ್ಲ, ಯಾಕೆಂದ್ರೆ ಅಷ್ಟೊಂದು ಯೂಜ್ ಗುಂಡಿ ಹೊಡಿತಾ ಇರ್ತಾರೆ, ತುಂಬಾ ಜನಗಳನ್ನ ಹಾಕ್ತಾ ಇರ್ತಾರೆ. ಆ ಕಾರಣಕ್ಕೆ ಇಟ್ ಈಸ್ ವೆರಿ ಬಿಗ್ಗೆಸ್ಟ್ ಚಾಲೆಂಜ್ ಪೊಲೀಸ್ಗೆ. ಅದನ್ನ ಮತ್ತೆ ಎಕ್ಸೂಮ್ ಮಾಡಕ್ ಹೋದಾಗ ಬಾಡಿ ಅದೇನಾ ಇವಾಗ ಗ್ಯಾರಂಟಿನ ಅನ್ನೊಂದು ಭಯ ಕಾಡ್ತಾ ಇರ್ತದೆ ಪೊಲೀಸ್ ಅವರುಗಳಿಗೆ. ಯಾಕೆಂದ್ರೆ ಇರೋದೇ ಜಾಗ ಅಷ್ಟಾಗಲ್ಲ, ಸಾವಿರಾರು ಹೆಣಗಳು ಹೋಗ್ತಾ ಇರ್ತವೆ, ಅಲ್ಲೇನ್ ಪ್ರತಿ ದಿವಸ 6-3 ಅಡಿ ಸಿಕ್ಕಿದೇ ಇಲ್ಲ, ಹೆಂಗ್ ಸಿಕ್ಕೋಕ್ ಸಾಧ್ಯ ಆಗ್ತದೆ? ಆ ಕಾರಣಕ್ಕೆ ಏನಾಗ್ತದೆ, ಎಕ್ಸಿಬಿಷನ್ ಮಾಡಕ್ ಇದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಟು ದಿ ಪೊಲೀಸ್. ಎಲ್ಲ ಮಾರ್ಕ್ ಮಾಡ್ಕೊಬಿಟ್ಟು ಫೋಟೋ ಹಾಕ್ಬಿಟ್ಟು ಅಲ್ಲೇನ್ ಊತಾಕಲ್ಲ ಅಂತ ನಾವೇನಾದ್ರು ವಾಪಸ್ ಬಂದ್ರೆ ನಾವು ಮುಟ್ಟಾಳ್ರ ಅಷ್ಟೇನೆ, ಆಗ್ಲೇನೆ ಆಗ್ಲೇನೆ ಎತ್ತಿ ಇನ್ನೊಂದ್ ಬಾಡಿ ಜೊತೆನೆಲ್ಲ ಹಾಕಿ ಒಳಗಡೆಗೆ ಹಾಕಿ ಅದನ್ನ ಇನ್ನೊಂದ್ ಹಾಕಿ ಊತಾಕ್ಬಿಟ್ಟಿರ್ತಾರೆ. ಇಂಥವೆಲ್ಲ ನಾವು ನೋಡಿದೀವಿ. ಯಾಕೆಂದ್ರೆ ಇವೆಲ್ಲ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಗಳು, ಜಾಗನೂ ಇಲ್ಲ, ಊತಾಕ್ಲೇಬೇಕು, ಅವನ ಸುಡುವಂಗಿಲ್ಲ. ಆ ಕಾರಣಕ್ಕೋಸ್ಕರ ಇಂಥವೆಲ್ಲ ನಾವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಏನ್ ಮಾಡ್ಬೇಕಾದಂತ ಇವೆಲ್ಲ ದೊಡ್ಡ ಚಾಲೆಂಜ್ಗಳು ಪೊಲೀಸಲ್ಲಿ ಇವೆಲ್ಲ ನಮ್ಗೆ. ಅದಾದ್ಮೇಲೆ ಯಾವತ್ತೋ ಒಂದ್ ದಿವಸ ಬರುತ್ತೆ, ಬಾಡಿ ಎಲ್ಲಿದೆ, ಎಲ್ಲಿ ನಮ್ಗೆ ಗೊತ್ತಾಗಿದೆ, ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ಟಿದ್ದಾನೆ, ಬಸ್ ಸ್ಟ್ಯಾಂಡ್ ಅಲ್ಲಿ ತೋರಿಸಿ ಅಂತ ಅನ್ಬಿಟ್ಟು ಬಂದಿರ್ತಕ್ಕಂಥವ್ರು ಇದಾರೆ ಹಲವಾರು ಜನ ಅಲ್ಲಿಗೆ. ಅವಾಗ ಹುಡುಕುದು ಹೋಗಿ ಆ ಬಸ್ ಇದ್ರೊಳಗಡೆ ನಮ್ ಪೊಲೀಸ್ ಯಾರೋ ಹೋಗಿರ್ತಾನೆ, ಅಲ್ಲಿ ಯಾರೋ ಇವನು ಮಾದೇವ ಅಂತಿದ್ದ ಪಾಪ, ಅವನು ಸತ್ತೋಗ್ಬಿಟ್ಟ, ಅವ್ನ್ ಕರ್ಕೊಂಡ್ ಹೋಗ್ತಾನೆ, ಅವ್ನ್ ಸರ್ ಇಲ್ಲಿ ಅಂತ ಹೇಳ್ತಾನೆ, ಈ ಜಾಗ ಅಂತ ಹೇಳ್ತಾನೆ, ಅಲ್ಲಿ ಆಗ್ಲೇ ಹಾಲು ತುಪ್ಪ ಬಿಟ್ಟಿರು ಫ್ರೆಶ್ ಆಗಿರುವುದು ಊತಾಕಿರುವುದು ಇರ್ತದೆ. ಇವೆಲ್ಲ ದೊಡ್ಡ ರಾಮಾಯಣನೇ ಇವು. ನಾವು ಅನ್ಕೊಂಡಂಗಿಲ್ಲ, ಜಗತ್ತು ಬೇರೆ ತರನೇ ಇದೆ. ಆ ಕಾರಣಕ್ಕೋಸ್ಕರನೇ
ಈಗ ಎಲ್ಲಾ ಇರ್ತಕ್ಕಂಥವನ್ನೆಲ್ಲಾನು ಒಂದು ರಿಪೋರ್ಟ್ ಕೊಟ್ಬಿಟ್ಟು ಎಲ್ಲಾರ್ನು ನೇತಾಕೊಂಡಿರೋ ಸತ್ತೋಗ್ಬಿಟ್ಟಿರೋ ರಾಜ್ಯಗಳಲ್ಲಿ ಎಲ್ಲರನ್ನೂ ತನಿಖೆ ಮಾಡ್ಬಿಡಿ ನೀವು ಅಂತ ಹೇಳಿದ ತಕ್ಷಣಕ್ಕೆ ಇಟ್ ಈಸ್ ನಾಟ್ ಎ ರಿಪೋರ್ಟ್, ಇಸ್ ನಾಟ್ ಎ ಕೇಸ್. ಅದೇನು ಇವ್ರು ಯಾರೋ ಬಂದವರೆಲ್ಲ ಕೊಟ್ಬಿಡ್ತಾರೆ, ಯಾರೋ ಒಂದ್ ಬರ್ದು ಕೊಟ್ಬಿಡ್ತಾರೆ, ಫಿರ್ಯಾದ್ ಕೊಟ್ಬಿಡ್ತಾರೆ ಅಂದಾಕ್ಷಣಕ್ಕೆ ಅವು ತನಿಖೆಗೆ ಅರ್ಹನೋ ಅನರ್ಹನೋ ಅಂತ ಅನ್ಬಿಟ್ಟು ಅಂತ ಬಹಳ ಸುಲಭಕ್ಕೆ ನಾವ್ ಯೋಚನೆ ಮಾಡ್ಬಿಡ್ಬೋದು. ಆ ಕಾರಣಕ್ಕೆ ಅದ್ರ ಬಗ್ಗೆ ಬಹಳ ಅತ್ಯಂತ ನಾವು ಮನೆಯೊಳಗೆ ತಗೋಬಿಟ್ಟು ಎಲ್ಲಾ ಮಾಡ್ಬಿಡ್ರಪ್ಪ ಇವ್ರು ಹೇಳ್ತಾ ಇದಾರೆ ಇವ್ರೆಲ್ಲ ಅಂತ ಆ ಮಟ್ಟಕ್ಕೆ ಅಂತದ್ದೇನು ಅವಶ್ಯಕತೆನೂ ಇಲ್ಲ. ತನಿಖಾಧಿಕಾರಿಗಳಿಗೆ ಅವ್ರದೇ ಆದಂತ ಬುದ್ಧಿಮತ್ತೆ ಇದೆ, ಶಕ್ತಿನೂ ಇದೆ. ಆದ್ರೆ ಇದ್ರ ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು. ಯಾಕೆಂತಂದ್ರೆ ಯಾವುದೇ SIT ನಲ್ಲಿ ನಾವೇನಾದ್ರೂ SIT ಸೇರಾದ್ಮೇಲೆ ಸರಿಯಾದಂತ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋದು ನಾವು ಗ್ಯಾರಂಟಿ ಸಿಗಾಕತಾನೇ ಇರ್ಬೇಕು. ನೀವು ನೋಡಿ ಹಲವಾರು ಕೇಸ್ಗಳಲ್ಲಿ ಸಿಗಾಕಬಿಟ್ಟಿದ್ದಾರೆ. ಕೆಲವಷ್ಟು SITಗಳಲ್ಲಿ ಮಾಡಿದಂತ ತನಿಖೆಗಳಲ್ಲಿ ಈಗಾಗ್ಲೇನೆ ಕಷ್ಟಗಳು ಅನುಭವಿಸ್ಬಿಡ್ತಾ ಇದ್ದಾರೆ. ಈಗಾಗ್ಲೇ ಕೆಲವಷ್ಟು CCBಗಳಲ್ಲಿ ಮಾಡಿದಂತವ್ರು ಅಷ್ಟೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೊಟ್ಟು ಅಲ್ಲಿ CCB ನಲ್ಲಿ ಅವ್ರುಗಳು ಸಹ ಕೆಲವಷ್ಟೆಲ್ಲ ದಸ್ಗಿರಿಯಾಗಿರುವಂತದ್ದು ಈ ಪ್ರಮೇಯಗಳು ನೋಡಿದ್ದೀವಿ ನಾವು ಈಗಾಗ್ಲೇನೆ. ಕಾರಣಕ್ಕೆ ಯಾವುದೇ ಪ್ರೈಮ್ ಏಜೆನ್ಸಿಗಳು ಮಾಡುವಂತ ಸಮಯದಲ್ಲಿ ಆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತ ಸಮಯದಲ್ಲಿ ತಪ್ಪು ಮಾಡಬಾರ್ದು. ಉಪ್ಪು ತಿಂದ್ರೆ ಗ್ಯಾರಂಟಿ 100% ನೀರು ಕುಡಿತಾರೆ. ಆ ಕಾರಣಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ತನಿಖೆ ಮಾತ್ರ ಬಹಳ ಸರವಾಗಿ ನಡೀತದೆ, ಯಾವುದೇ ತರವಾದಂತ ತೊಂದರೆ ಇಲ್ಲ, ಆತರ ಪಡುವಂತದ್ದಿಲ್ಲ. ಇನ್ನು ಕಾಲ ಇದೆ, ಟೈಮ್ ಇದೆ, ನೋಡೋಣ, ವೇಟ್ ಅಂಡ್ ವಾಚ್. ಫೈನ್. ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಅವ್ರ ಬೆಳೆದ ಒಂದು ಪ್ರಶ್ನೆ ಇತ್ತು ನಂದು. ಕೇಶವ್ ಅವರೇ, ಈಗ ಒಂದು ಹಂತಕ್ಕೆ ಈ ಒಂದು ಗ್ಯಾಂಗ್ನದ್ದು ಪಿತೂರಿ ಅಂತನೋ, ಇವರೆಲ್ಲ ಒಟ್ಟು ಸೇರಿಕೊಂಡಿದ್ದಾರೆ ಅಂತನೋ, ಇವರೆಲ್ಲರಿಗೂ ಹೆಡ್ ಮಾಸ್ಟರ್ ಒಬ್ಬರೇ ಅಂತನೋ, ಒಂದೇ ಸ್ಕೂಲಲ್ಲಿ ಇವರೆಲ್ಲರೂ ಕೂಡ ಟ್ರೈನಿಂಗ್ ತೊಗೊಂಡು ಅಲ್ಲಿಂದ ಆಚೆ ಬಂದಿದ್ದಾರೆ ಅಂತ ನೀವೇನೋ ಹೇಳ್ತಾ ಇದ್ದೀರಿ. ಈ ಒಂದು ವಿಚಾರಗಳಲ್ಲಿ ನಾವು ದಾರಿಯಲ್ಲೋ, ಸ್ನಾನಘಟ್ಟದ ಬಳಿಯಲ್ಲೋ, ಧರ್ಮಸ್ಥಳದ ದ್ವಾರದ ಬಳಿಯಲ್ಲೋ ಯಾರೋ ಬಂದಾಗ ಪ್ರತಿಭಟನೆ ಸಹಜ, ಅವ್ರನ್ನ ನೀವು ಈ ಥರ ಮಾಡಬಾರ್ದು, ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಬಾರ್ದು, ಇದೆಲ್ಲ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಒನ್ಸ್ ಫಾರ್ ಆಲ್ ಇವರೆಲ್ಲ ಏನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂಥೇಳಿ ಇದರಲ್ಲಿ ಯಾರು ಆರೋಪಿಸ್ತಾ ಇದ್ದೀರೋ ನೀವು ಒಂದು ದಾಖಲೆಗಳನ್ನು ಇದೇ ಬೆಳ್ತಂಗಡಿ SIT ಆಫೀಸ್ಗೆ ಕೊಡಿ. ನೀವು ದಯಾಮ ಅವ್ರನ್ನ ಕಾಣಿ, ನೀವು ಮಹಾಂತಿ ಅವ್ರನ್ನ ಕಾಣಿ, ತಡಿತಾ ಇಲ್ವಲ್ಲ ನಿಮ್ಮನ್ನು ಯಾರು, ಒನ್ಸ್ ಫಾರ್ ಆಲ್ ಮುಗಿಸ್ಬಿಡಿ ಇದನ್ನ ಅಂತ. ಸರ್, ನಾನು ಮಾನ್ಯ ಸಂಕೇತ್ ಸರ್ ಕೇಳಿದಕ್ಕೆ ಅದನ್ನು ಉತ್ತರವನ್ನು ಕೊಡ್ತಾ ಹೋದ್ರೆ ತುಂಬಾ ಕೆಲಸಗಳ ಪಿತೂರಿಗಳು ಏನು, ಷಡ್ಯಂತ್ರಗಳು ಏನು ಎಂಬುದರ ಬಗ್ಗೆ ನನ್ನಲ್ಲಿ ಮಾಹಿತಿ ಇದೆ. ನಾನು ಹೇಳ್ತೇನೆ, ಆದ್ರೆ ಅವರಿಗೆ ಮಾಹಿತಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ತಾವು ಹೇಳಿದಾಗೆ ದೂರುಗಳನ್ನು ದಾಖಲಿಸ್ತಾ ಹೋದಾಗೆ ನಾವು ಕೂಡ ಒಂದು 5-6 ದೂರುಗಳನ್ನು ಅವರ ವಿರುದ್ಧ ದಾಖಲಿಸಿದ್ದಾರೆ. ನಾವು ಈಗ ಕೇಳಲಿಕ್ಕೆ ಬರೋದಿಲ್ಲ, ಯಾಕೆ ಅದನ್ನು ತನಿಖೆ ಮಾಡಲಿಲ್ಲ ನೀವು ಅಂತ ಹೇಳಿ. SIT ಅವರು ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಗಳ ವಿರುದ್ಧ ನಾವು ಈಗಾಗಲೇ ನಮ್ಮ ಏನು ಗ್ರಾಮಸ್ಥರು ಅಥವಾ ಸಂಬಂಧಪಟ್ಟವರು ಹಲವಾರು ದೂರುಗಳನ್ನು ದಾಖಲು ಮಾಡಿದರೆ SIT ಯಲ್ಲಿ ದೂರುಗಳಿದ್ದಾವೆ. ಅದು ಯಾವುದೇ ರೀತಿಯಲ್ಲಿ ಈಗ ಹೊರಗಡೆ ಹಾಕುವಾಗೆ ಇಲ್ಲ. ಅದನ್ನು ಕೂಡ ತನಿಖೆ ಮಾಡ್ತಿದೆ SIT ಪೂರಕವಾಗಿ. ಅದನ್ನು ಕೂಡ ಒಂದು ಸಾಕ್ಷ್ಯವೋ ಅಥವಾ ಆ ಪಿತೂರಿ ಅಂಗವೋ ಷಡ್ಯಂತ್ರವೋ ಅಂತ ಹೇಳೋದನ್ನು ಅವರು ಕೂಡ ತನಿಖೆ ಮಾಡ್ತಿದ್ದಾರೆ. ನಮ್ಮಲ್ಲಿ ಬೇಕಾದಷ್ಟು ದಾಖಲೆಗಳಿವೆ ಏನು ಪಿತೂರಿ ಅಂತ ಹೇಳಿ. ಬಹುಶಃ ನಾನು ಸಣ್ಣ ವಿಚಾರವನ್ನು ತಮಗೆ ಹೇಳ್ತೇನೆ. ಪಿತೂರಿ ಅಂತ ಹೇಳಿದ್ರೆ 2012 ಇಸ್ವಿಯಲ್ಲಿ ಆ ಹುಡುಗಿಯ ಕೊಲೆ ಆದಾಗ ಆ ಮನೆಯವರೆಲ್ಲ ಧರ್ಮಸ್ಥಳದ ಯಾವುದೇ ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳಿ ಹೇಳಿದ್ರು. 2013 ಇಸ್ವಿಯಲ್ಲಿ ಒಂದು ಮಾಧ್ಯಮದ ಮುಂದೆ ಕೂತಾಗ ಎಲ್ಲವೂ ಧರ್ಮಸ್ಥಳದವರೇ ಮಾಡಿದ್ದು ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ನಮಗೆ ಇಲ್ಲೊಂದು ಯಾವುದೋ ಒಂದು ಹುಡುಗಿಯ ಏನೋ ಪೋಕ್ಸೋ ಇದರಲ್ಲಿ ಬರುವಾಗ ಆ ಹುಡುಗಿಯನ್ನು ಮಾಡಿದ್ದು ಇದೇ ಸಂಸ್ಥೆಯವರು ಅಂತ ಹೇಳಿದ್ರು. ಧರ್ಮಾಧಿಕಾರಿಗಳು ಇಲ್ಲ ಅಂತ ಹೇಳಿದ್ರು. ಧರ್ಮಾಧಿಕಾರಿಗಳು ಹುದ್ದೆ ಇಲ್ಲ ಅಂತ ಹೇಳಿದ್ರು. ಪೀಠದ ಬಗ್ಗೆ ಮಾತಾಡಿದ್ರು, ಪೇಟದ ಬಗ್ಗೆ ಮಾತಾಡಿದ್ರು, ಧರ್ಮಸ್ಥಳ ದೇವರ ಬಗ್ಗೆ ಮಾತಾಡಿದ್ರು. ಅಂದ್ರೆ ಟೋಟಲಿ ಆಗಿ ಜನರನ್ನು ಗೊಂದಲ ಮಾಡುವ ರೀತಿಯಲ್ಲಿ ಮಾತಾಡಿದ್ರು. ನೇತ್ರಾವತಿ ನದಿ ತೀರದ ಧರ್ಮೋದ್ಯಮಿಗಳು ಅಂತ ಹೇಳುವಂತ ವಿಚಾರವನ್ನು ಹೇಳಿದ್ರು. ಯೋಜನೆಯಲ್ಲಿ ಸಾಲ 18%, 50%, 60% ತಗೊಳ್ತಾರೆ ಅಂತ ಹೇಳಿದ್ರು. ಅವರಿಗೆ ಸಂಬಂಧ ಪಡೆದ ವಿಚಾರಗಳನ್ನು ಎಲ್ಲವನ್ನು ತಂದ್ರು. ಒಂದು ಹುಡುಗಿಗೆ ಬೇಕಾಗಿ ಇವರು ಹೋರಾಟ ಮಾಡ್ತಾ ಹೋಗ್ತಿದ್ರೆ ನಮ್ಮದು ಬಹಳ ಇದಕ್ಕೆ ಸಪೋರ್ಟ್ ಇದೆ, ಈಗಲೂ ಇದೆ. ಆದ್ರೆ ಅದೇ ಟೈಮ್ ನಲ್ಲಿ ಬೆಳ್ಳಾಲಲ್ಲಿ ಆದಂತ ಒಂದು ಮರಡು 1995ರಲ್ಲಿ ಕೊಲೆ ಅತ್ಯಾಚಾರ ಆದಾಗ ಈ ಹೋರಾಟಗಾರರು ಹೋಗ್ಲಿಲ್ಲ. 1900 ಅದೇ ಸಮಯದಲ್ಲಿ ಸುಜಾತ ಅಂತ ಹೇಳುವಂತ ಅಂಡಿಜ್ಜೆಯಲ್ಲಿ ಒಂದು ಕೊಲೆ ಪ್ರಕರಣ ಆದಾಗ ಈ ಏನು ಈಗ ಹೋರಾಟ ಮಾಡ್ತಿದ್ದಾರೆ ಅವರು ಹೋಗ್ಲಿಲ್ಲ. ಅವರು ಕೂಡ ಆಗ ಹೋರಾಟಗಾರರು ಹಿಂದೂ ಮುಖಂಡರಾಗಿದ್ದವರು. 1997ರಲ್ಲಿ ಪುತ್ತೂರಿನಲ್ಲಿ ಸೌಮ್ಯ ಭಟ್ ಕೊಲೆ ಆದಾಗ ನಾನು ಹೋರಾಟಕ್ಕೆ ಹೋಗಿದ್ದೆ, ಈ ವ್ಯಕ್ತಿಗಳು ಬರಲಿಲ್ಲ. ಹಾಗಾದ್ರೆ ಆಗ ಇಲ್ಲದಂತ ಆ ಮನಸ್ಸು, ಆಗ ಇಲ್ಲದಂತ ಈ ಧೈರ್ಯ ಈಗ ಯಾಕೆ ಬಂತು ಅಂತೇಳಿ. ಮತ್ತೆ ಯಾರ ಬಗ್ಗೆ ಮಾತಾಡ್ತಾರೆ ಅಂತ ಕೇಳಿ ಮಾನ್ಯ ನಮ್ಮ ಕೋಪನೆಲ್ಲ ಕೇಳಿದ್ರು ಸರ್. ಅವರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಾನು ಇನ್ನು ಹೇಳಬೇಕಾಗಿಲ್ಲ. ನಾನು ಇದನ್ನು ಸೂಕ್ಷ್ಮವಾಗಿ ಅವರ ಗಮನಕ್ಕೆ ತರ್ತಿದ್ದೇನೆ. ಇದು ಪಿತೂರಿ, ಇದು ಷಡ್ಯಂತ್ರ, ಇದು ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಹುಟ್ಟಿಕೊಂಡಂತ ಒಂದು ಗುಂಪು ಅಷ್ಟೇ.
ಫೈನ್ ಥ್ಯಾಂಕ್ ಯು ಕೇಶವ್ ಅವರೇ, ಥ್ಯಾಂಕ್ ಯು ಸಂಕೇತ್ ಅಡಿಗೆ ಸರ್, ಥ್ಯಾಂಕ್ ಯು ಉಮೇಶ್ ಸರ್. ಈ ಒಂದು ತನಿಖೆ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕನ್ನು ಪಡೆದುಕೊಳ್ಳುತ್ತೆ? ಅದು ಹಾಲ್ಟ್ ಆಗಿದೆಯಾ, ಅದು ಸ್ಲೋ ಆಗಿದೆಯಾ, ಅಥವಾ ಏನಾಗ್ಬಿಡುತ್ತೆ ಸಹಜವಾಗಿ ಮಾಧ್ಯಮಗಳ ಕ್ಯಾಮರಾ ಫೋಕಸ್ ಆಗ್ತಿಲ್ಲ ಎಂದ ಮಾತ್ರಕ್ಕೋ, ಅಥವಾ ಮಾಧ್ಯಮಗಳ ಫೋಕಸ್ ಕೆಲ ಸಮಯದ ಮಟ್ಟಿಗೆ ಬೇರೆ ಕಡೆ ಇದೆ ಎಂದ ಮಾತ್ರಕ್ಕೋ ಅಲ್ಲೇನೋ SIT ಸ್ಲೋ ಆಗಿಬಿಟ್ಟಿದೆ ಅಂತ ಹೇಳಿ ನಾವು ಭಾವಿಸಬಾರದಾಗುತ್ತೆ. SIT ತನಿಖೆ ಮಾಡ್ತಾ ಇರಬಹುದಾಗುತ್ತೆ, ಅವರ ಗುರುತರ ಜವಾಬ್ದಾರಿ ಕೂಡ ಆಗುತ್ತೆ. SIT ಒಬ್ಬ ಆರೋಪಿಯನ್ನು ಕಂಡು ಹಿಡಿದ್ರು ಇದೇ ಮಾತೆ, ಒಬ್ಬನ್ನ ಖುಲಾಸೆ ಮಾಡಿದ್ರು ಇದೇ ಮಾತೆ. ಅಲ್ಟಿಮೇಟ್ಲಿ ಚಾರ್ಜ್ ಶೀಟ್ ಮಾಡಬೇಕಾಗುತ್ತೆ. ಒಬ್ಬನ ಅರೆಸ್ಟ್ ಮಾಡಬೇಕಾದ್ರೂ ಕೂಡ ಕೋರ್ಟ್ ಬಂದು ಅರೆಸ್ಟ್ಗೆ ಸಕಾರಣ ತೋರಿಸ್ಬೇಕು. ನೀವು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತೇಳಿ ಪಬ್ಲಿಕ್ ಡಿಮ್ಯಾಂಡ್ಗೆ, ಆಚೆಗಡೆಯ ಒತ್ತಡಕ್ಕೆ ಅರೆಸ್ಟ್ ಮಾಡ್ಕೊಂಡು ಹೋಗಿ SIT ಅವ್ರು ಸಿಕ್ಕಾಕೊಳ್ಳೋಕ್ಕಾಗಲ್ಲ. ಸೊ ಆ ಒಂದು ವಿಚಾರದಿಂದ ಕಾದು ನೋಡೋಣ. ಈ ಒಂದು ವಿಚಾರದಲ್ಲಿ ಬೇರೆ ಬೇರೆ ಸಾಕ್ಷ್ಯಗಳು, ಈ 183 ಸ್ಟೇಟ್ಮೆಂಟು, ಯಾರೋ ಮೆಕ್ಯಾನಿಕ್ ಇದ್ದಂಥ ವ್ಯಕ್ತಿಯನ್ನು ಕರ್ಕೊಂಬಂದು ಸ್ಟೇಟ್ಮೆಂಟ್ ಮಾಡ್ತಿರೋದು, ಬೇರೆ ಬೇರೆ ದಾಖಲೆಗಳು, ಎಲ್ಲೋ ಒಂದಷ್ಟು ಮೂಳೆ ಸಿಕ್ಕಿರ್ತಕ್ಕಂಥ ವಿಚಾರಗಳು ಎಲ್ಲವೂ ಕೂಡ ಅಲ್ಲಿ ದಾಖಲಾಗ್ತಿರ್ತವೆ ಅಂತ ಭಾವಿಸ್ತಾ ಈ ವಿಚಾರದಲ್ಲಿ ನ್ಯಾಯ ಸಿಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.